अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदं भुजयुग्मरुक्मां व्यामोहतस्थगितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। मातापिता युवतीस्तनया विभूतिः सर्वं यदेव नियमेन मदन्वयानामात्यस्य न कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्नाभूतं सरच्चमादाह्वयपट्टनाथश्रीभक्तिसारकुलशेखर योगिवाहान् भक्तान् किरेणुपरकालयतीन्द्रमिश्रान् श्रीमत्पराङ्मुनिम् प्रणतोऽस्मि नित्यं। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि சீரொன்னதொப்பல் திருவேங்கடமுடையான் பாரொன்னொச்சன்னவளமணியொள் ஓரொன்னதானமையாதோ தாரணியில் வாழ்வார்க்கு வானேரப்பமளவம் வாழ்வே. ಶ್ರೀಮನ್ ನಿಗಮಾಂತ ಮಹಾದೇಶಿಕರು ಅನುಗ್ರಹಿಸಿದ ರಹಸ್ಯ ಗ್ರಂಥಗಳಲ್ಲಿ 11ನೇ ರಹಸ್ಯ ತತ್ವರತ್ನಾವಳಿ. ಅದರಲ್ಲಿ 2ನೇ ವಾಕ್ಯ ನಿನ್ನೆ ನೋಡಿದ್ವಿ. 30 ವಾಕ್ಯಗಳಲ್ಲಿ 30 ಸೆಂಟೆನ್ಸಸ್. ಅದರಲ್ಲಿ 2ನೇದಾಯ್ತು. 3ನೇದು ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಇವನುடைய ಸ್ವರೂಪ ಸ್ಥಿತ್ಯಾದಿகளெல்லாம் பரதந்தங்களாய் இருக்கையாலே தன்னையும் பிறரையும் பத்த ಇವನ್ ನಿರಪೇಕ್ಷ ರಕ್ಷಕನಂದನ್. ಈ ಜೀವನ ಸ್ವರೂಪ ಸ್ಥಿತಿ ಮೊದಲಾದವುಗಳೆಲ್ಲ ಪರತಂತ್ರಗಳಾಗಿರೋದ್ರಿಂದ ಜೀವನ ತನ್ನನ್ನು ಕುರಿತಾಗಲಿ ಇತರನ್ನು ಕುರಿತಾಗಲಿ ನಿರಪೇಕ್ಷ ರಕ್ಷಕನಲ್ಲ. ಜೀವಾತ್ಮ ಎಲ್ಲರಿಗೂ ರಕ್ಷಕನಾಗೋಕ್ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವನಿಗೆ ಸ್ವಲ್ಪವೂ ಸ್ವಾತಂತ್ರ್ಯ ಇಲ್ಲ, ಯಾಕೆಂದ್ರೆ ಕರ್ಮ ಪಾಶದಿಂದ ಬಂಧಿತನಾಗಿದ್ದಾನೆ. ಸ್ವಲ್ಪವೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅವನವನ ಕರ್ಮದ ಪ್ರಕಾರವಾಗಿ ಯಾರ ಹುಟ್ಟನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಇವೆ ಎಲ್ಲ ಮೂಲತಃ. ಇಲ್ಲಿ ಏನು ಅಂದ್ರೆ ಅವನ ಆರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಲಿಮಿಟೆಡ್ ಸ್ವಾತಂತ್ರ್ಯ ಆ ಶರೀರದಲ್ಲಿ. ಈಗ ಒಳ್ಳೇದೋ ಕೆಟ್ಟದ್ದು, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ತಿಳಿಯೋದು ಹೇಗೆ ಅಂದ್ರೆ ಶಾಸ್ತ್ರಜ್ಞಾನ. ಶಾಸ್ತ್ರವನ್ನ ನೀಡಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳಿಯುವಂತ ವಿವೇಕ, ಆ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ಪವರ್ ಟು ಡಿಸ್ಕ್ರಿಮಿನೇಟ್ ಫ್ರಮ್ ರೈಟ್ ಅಂಡ್ ರಾಂಗ್ ಅದು. ಆಮೇಲೆ ಚಾಯ್ಸು ಲಿಮಿಟೆಡ್ ಇದೆ ಅಂತಂದ್ರೆ ಒಳ್ಳೇದನ್ನಾರು ಆರಿಸ್ಕೋಬಹುದು, ಕೆಟ್ಟದನ್ನ ಆರಿಸ್ಕೋಬಹುದು, ಅಷ್ಟು ಮಟ್ಟಿಗೆ ಅಷ್ಟೇ. ಇನ್ಮಿಕ್ಕಿದೆಲ್ಲ ಬಂಧನದಿಂದಲೇ ಇರುವಂತದ್ದು. ಅದರಿಂದ ಸ್ವಾತಂತ್ರ್ಯ ಇಲ್ಲ ಅಂತ ಇಲ್ಲಿ ಹೇಳಿ. ಅವನ ಸ್ವರೂಪವೇ ಭಗವಂತನ ಅಧೀನದಲ್ಲಿದೆ. ಅವನಿಲ್ದಿದ್ದ ನಾವಿಲ್ವೇ ಇಲ್ಲ. ಅದಕ್ಕಾಗಿ ಇವರನ್ನ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಹೇಳಿದ್ರು. ದೇ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ಭಗವಂತ. ಇಲ್ಲ ಅಂತಂದ್ರೆ ಇವರ ಇರವು ಉಳಿವು ಅಳಿವು ಎಲ್ಲವೂ ಕೂಡ ಅವನ ಕೈನಲ್ಲಿರೋದು. ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ನನಗೆ ಇಂಥ ಜನ್ಮ ಸಿಗ್ಲಿ, ನನಗೆ ಇಂಥ ತಂದೆ ತಾಯಿ ಸಿಗ್ಲಿ ಅಂತೆಲ್ಲ. ಸ್ವತಂತ್ರವಾಗಿ ಇವನು ಯಾವ ಕಾರ್ಯವನ್ನು ಮಾಡಲಾರನು. ಕಾಲದಿಂದ ಕಾಲಕ್ಕೆ ಇವನು ಮುಂದುವರಿಯುವ. ಇವನ ಸ್ಥಿತಿಯು ಸಹ ಭಗವದನಿ ಅಧೀನವೇ. ಆದ್ರಿಂದ ಇವನು ತನ್ನನ್ನಾಗಲಿ ಇತರನ್ನಾಗಲಿ ಪರಮಾತ್ಮನ ಸಹಾಯವಿಲ್ಲದೆ ಸ್ವತಂತ್ರವಾಗಿ ರಕ್ಷಿಸಲಾರ. ಸ್ವರಕ್ಷಣೆಪಿ ಅಶಕ್ತಸ್ಯ ಕೋ ಹೇತು ಪರರಕ್ಷಣೆ ಅಂದಂತೆ ತನ್ನನ್ನೇ ರಕ್ಷಿಸಿಕೊಳ್ಳಲಾರದ ಜೀವನ ಪರರನ್ನ ಹೇಗೆ ತಾನೇ ರಕ್ಷಿಸ್ತಾನೆ? ಈಗ ನಾವು ಒಬ್ರು ವೈದ್ಯ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ. ಏನೋ ಏಲ್ಮೆಂಟ್, ನೀವೇನು ಯೋಚನೆ ಮಾಡ್ಬೇಡಿ, ನಾನು ಇದ್ದೀನಿ ಅಂತ. ಅವರಿದ್ದಾರೆ ಅಷ್ಟೇ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನೋ ಒಂದಿಷ್ಟು ಮೆಡಿಸಿನ್ ಕೊಡ್ಬಹುದು. ಗುಣ ಮಾಡೋದು ಯಾರು? ದೈವ ಮಾತ್ರ ಪಂಚಮ. ಅದಕ್ಕಾಗಿ ಮಾತ್ರೆ ತಗೋಬೇಕಾದ್ರೆ ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೆಬರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ವೈದ್ಯ ಅವನು. ನಮ್ಮ ಕರ್ಮ ಕಳಿಬೇಕು, ಅವನ ಕೃಪೆಯಿಂದ ಆಗಬೇಕು. ಇದಕ್ ಬರೀ ಇದೊಂದು ವ್ಯಾಜ ಅಷ್ಟೇ. ಮಾತ್ರೆನೋ ಮತ್ತೊಂದು ಕೊಟ್ಟಿದ ತಕ್ಷಣ ಎಲ್ಲವನ್ನೂ ಗುಣಪಡಿಸ್ತೀನಿ ಅಂದ್ರೆ ಡಾಕ್ಟರ್ ದೇವರಾಗ್ಬಿಡ್ತಾರೆ. ಅದಕ್ಕೆ ಸಾಧ್ಯನೋ? ವಿವೇಕಿಯಾದ ಡಾಕ್ಟರ್ ಹೇಳ್ತಾನೆ, ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅವನಿದ್ದಾನೆ.
ಭಯಪಡಿಸುವಂತ ಭೇಷಜ ಈ ರೋಗವನ್ನು ನಾಶ ಮಾಡಿ ಅದನ್ನು ಗುಣಪಡಿಸುವವನು ಯಾರು ಅಂದ್ರೆ ಅವನು ಭಗವಂತ ಅನ್ನುವ ಭಾವದಿಂದ ನಡೆಸಿದ್ರೆ ಅವನು ಸರಿಯಾಗಿ ತನ್ನನ್ನು ತಾನು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. 4ನೇ ವಾಕ್ಯ, ಶೇಷತ್ವತ್ತಾಲೆ ಸ್ವಾಮಿಕ್ ಇಷ್ಟ ವಿನಿಯೋಗ ಯೋಗ್ಯನಾಂ. ಜೀವನು ಶೇಷಭೂತನಾದ್ದರಿಂದ ಸ್ವಾಮಿಯ ಇಷ್ಟಕ್ಕೆ ಅನುಗುಣವಾಗಿ ತನ್ನನ್ನು ವಿನಿಯೋಗ ಮಾಡಲು ಯೋಗ್ಯನಾಗಿದ್ದಾನೆ. ಅದಕ್ಕೆ ಹೇಳೋದು, ಎಲ್ಲ ನಮ್ಮಿಷ್ಟದಂತೆ ಅಲ್ಲ, ಭಗವಂತನ ಇಚ್ಛೆಗೆ ವಿರೋಧವಾಗಿ ನಾವು ನಡೆಯೋದು ಬೇಡ. ಅವನಿಗೆ ಇಷ್ಟಕರವಾಗಿ ನಾವು ತ್ವದಾನುಕೂಲಮೇವ ಕರಿಷ್ಯೆ ತ್ವತ್ ಪ್ರಾತಿಕೂಲ್ಯಂ ನ ಕರಿಷ್ಯೆ. ನಿನಗೆ ಇಷ್ಟವಿಲ್ಲದ ಕೆಲಸವನ್ನ ನಾನು ಮಾಡಬಾರದು ಜೀವಾತ್ಮನಾದವನು. ಅದಕ್ಕಾಗಿ ತನ್ನನ್ನ ಭಗವಂತನ ಕೈಂಕರ್ಯಕ್ಕೆ ಇಟ್ಕೊಳ್ಳುವಂಥದ್ದು, ಭಗವದಾಭಿಮುಖ್ಯವನ್ನ ಪಡೆಯುವುದಕ್ಕೆ ಮಾಡುವಂಥದ್ದು, ಅವನಿಗೆ ವಿರೋಧವಾದ ಕೆಲಸ ಅದನ್ನು ಮಾಡದೇ ಇರುವಂಥದ್ದು. ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತಿ ಇತಿ ವಿಶ್ವಾಸ. ಭಗವಂತ ನನ್ನನ್ನು ಖಂಡಿತ ರಕ್ಷಿಸ್ತಾನೆ, ನಾನು ರಕ್ಷಣೀಯವಾದಂಥ ವಸ್ತು, ಇವೆಲ್ಲ ತಿಳಿಯುವಂಥದ್ದು ಶರಣಾಗತಿಯ ಅಂಗಗಳು ಕೂಡ. ಶೇಷ ಪರಾರ್ಥತ್ವಾತ್, ಇದು ಜೈಮಿನಿ ಸೂತ್ರ ಅಂತ ಹೇಳಿದಂತೆ ಶೇಷ ಎಂದರೆ ಮತ್ತೊಬ್ಬರ ಏನು ಕೇಳಿಸ್ತಾ ಇಲ್ಲ, ಏನೋ ಹೊರ್ಟೋಯ್ತು ಇಂಟರ್ನೆಟ್. ಜೈ ಶ್ರೀರಾಮ್. ಅನ್ಸುತ್ತೆ ಈಗ
ಇಂಟರ್ನೆಟ್ ಹೋಗ್ಬಿಟ್ಟಿತ್ತು. ಈಗ ಕೇಳಿಸ್ತಾ ಇದೆ. ಶೇಷತ್ವ ಅಂತಾನೆ ಸ್ವಾಮಿಕ್ ಇಷ್ಟ ವಿನಿಯೋಗ ಯೋಗ್ಯನಾಯಿ. ಜೀವನ ಶೇಷಭೂತನಾಗಿರೋದ್ರಿಂದ ಸ್ವಾಮಿಯ ಇಷ್ಟಕ್ಕೆ ಅನುಗುಣವಾಗಿ ತನ್ನನ್ನು ವಿನಿಯೋಗ ಮಾಡಲು ಯೋಗ್ಯನಾಗಿರುವಂತ. ಶರೀರ ತಾನಾಗೇನಾದ್ರು ಬೇರೆ ಮಾಡ್ಲಿಕ್ಕಾಗತ್ತಾ? ಈಗ ಒಂದು ಆತ್ಮ ಇಲ್ಲ, ಅಲ್ಲಿ ಒಂದು ಶವ ಇದೆ, ಅದು ತುಂಬಾ ಇಷ್ಟವಾದ ಸಿಹಿ ತಂದು ಕೊಡಿ ತಿನ್ನತ್ತೋ, ಎದ್ದು ಓಡಾಡೋ ಮಾಡತ್ತೋ? ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದ್ರೆ, ಪರಮಾತ್ಮ ಇಲ್ದಿದೆ ನಾವು ಬರೀ ಶವವೇ, ಏನನ್ನು ಮಾಡೋಕ್ಕಾಗಲ್ಲ. ಸೊ ಮಾಡೋದೆಲ್ಲ ಯಾರಿಗೆ? ಶರೀರದಿಂದ ಮಾಡುವಂತ ಸುಖದ ದುಃಖದ ಅನುಭವಗಳು ಪ್ರತಿಯೊಂದು ಕೂಡ ಆತ್ಮನಿಗಾಗಿ. ಇದನ್ನ ನಾವು ಚೆನ್ನಾಗಿ ತಿಳಿಬೇಕಾದ್ರೆ, ಇದನ್ನೇನೆ ಶರೀರಿ ಭಾವ ಅಂತ ಹೇಳುವಂತಹದ್ದು ರಾಮಾನುಜ. ಇದನ್ನ ತಿಳಿದ್ರೆ ವಿಶಿಷ್ಟಾದ್ವೈತ ಚೆನ್ನಾಗಿ ತಿಳಿದಂತೆ. ಅದಕ್ಕಾಗಿನೇ ಅಷ್ಟಾಕ್ಷರಿಯಲ್ಲಿ ನಾನು ನನ್ನವನಲ್ಲ, ಅಹಂ ನಾರಾಯಣಾಯ ಭವೇಯಂ. ಏನೇ ಮಾಡಿದ್ರು ಅದು ನಾರಾಯಣನಿಗಾಗಿ. ಯಾವುದೇ ಕೆಲಸಗಳು, ಅದರಲ್ಲಿ 3 ತ್ಯಾಗಗಳು: ಸಂಬಂಧ ತ್ಯಾಗ, ಕರ್ತೃತ್ವ ತ್ಯಾಗ, ಫಲ ತ್ಯಾಗ. ಸಂಬಂಧ ತ್ಯಾಗ ಅಂದ್ರೆ ಈ ಕೆಲಸ ನಂದು ಅಂತಿದೆಯಲ್ಲ, ಅಲ್ಲ, ಅದು ಭಗವಂತಂದು. ಮಾಡ್ತಿರೋ ನಾನು ಅಲ್ಲ, ನಾವು ಅದರಲ್ಲಿ ಭಗವಂತನಿಂದ ನಿಯಮಿಸಲ್ಪಟ್ಟವರಷ್ಟೇ. ಅದು ನನ್ನ ಕೆಲಸ ಅಲ್ಲ, ಮಾಡ್ತಿರೋ ನಾನಲ್ಲ. ಮತ್ತೆ ಇದ್ರಲ್ಲಿ ಬರುವಂತ ಫಲ ಏನಿದೆ ಅದು ನನಗಲ್ಲ. ನಾಹಂಕರ್ತ ನೇದಂ ಮಮ ಕರ್ಮ ಫಲಮಪಿ ನ ಮಮ. ಇದು 3. ಹಾಗೆ ಈಗ ಆತ್ಮ ಶರೀರ ಅಂತ ತಗೊಂಡಾಗ, ಶರೀರ ಶೇಷ, ಆತ್ಮ ಶೇಷಿ. ಇದೇ ಸಂಬಂಧ ಜೀವಾತ್ಮನಿಗೂ ಪರಮಾತ್ಮನಿಗೂ. ಜೀವಾತ್ಮ ಭಗವಂತನಿಗೆ ಶೇಷ, ಪರಮಾತ್ಮ ಜೀವಾತ್ಮನಿಗೆ ಶೇಷಿ. ಏನೇ ಮಾಡಿದ್ರು ಕೂಡ ಅದಕ್ಕೆ ಅವನು ಭಗವದ್ಗೀತೆ ಯದಶ್ನಾಸಿ ಯಜ್ಜುಹೋಸಿ ತದಾಸಿ ಯತ್ ತತ್ಕುರುಷ್ವ ಮದರ್ಪಣಂ. ಎಲ್ಲವೂ ನನಗಾಗಿ ಮಾಡು. ನಾವಿಲ್ಲಿ ಬಂದಿರೋದು ನಾವು ನಮಗಾಗಿ ಅಲ್ಲ, ಎಲ್ಲವೂ ಭಗವದ್ ಅರ್ಪಿತವಾಗಿ ಮಾಡಿದಾಗ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬಹುದು. ಪರಮಾತ್ಮನ ಪ್ರಯೋಜನಕ್ಕಾಗಿಯೇ ಇರುವವರು ನಾವು. ಇದು ಬಹಳ ಮುಖ್ಯವಾಗಿ ಬರಬೇಕು. ಆದ್ದರಿಂದ ಶೇಷಿಯಾದ ಭಗವಂತನು ಇವನನ್ನ ತನ್ನ ಇಷ್ಟದಂತೆ ಉಪಯೋಗಿಸಿಕೊಳ್ಳಬಹುದು. ಹಾಗೆಯೇ ಜೀವನು ಸಹ ಅದಕ್ಕನುಗುಣವಾಗಿ ಯೋಗ್ಯನಾಗಿರಬೇಕು. ಭಗವಂತ ಯಾವ ಕೆಲಸ ಕೊಟ್ಟರು ಕೂಡ ಅದನ್ನು ಸಂತೋಷವಾಗಿ, ಅದು ಭಗವದ್ ಅರ್ಪಿತವಾಗಿ ಮಾಡಬೇಕಾದ್ದು. ಇದನ್ನೇ ಹಿಂದೆ ಹೇಳಿದ್ದು. ಈಗ ಟಾಯ್ಲೆಟ್ ಕ್ಲೀನ್ ಮಾಡೋದು, ಇಲ್ಲ ಭಗವಂತನ ಸಾಲಿಗ್ರಾಮ ಇಟ್ಕೊಂಡು ಆರಾಧನೆ ಪೂರ್ವ ಮಾಡೋದು, ಎರಡು ಒಂದೇ ಆಗುತ್ತೆ. ಯಾವಾಗ ಎಲ್ಲವೂ ಭಗವಂತನಿಗಾಗಿ ಅಂತ ಮಾಡೋದಾದ್ರೆ, ಇದು ನಂದು, ಇದು ನನ್ನ ಮನೆ, ಇದು ನಾನು ಕ್ಲೀನ್ ಆಗಿ ಇಟ್ಕೊಳ್ತೇನೆ, ಇದರಿಂದ ಬರುವಂತ ಬೆನಿಫಿಟ್ ನನಗೆ ಅಂತ ಮಾಡಿದ್ರೆ ಅವಾಗೆಲ್ಲ ಅಂಟ್ಕೊಳ್ಳುತ್ತೆ. ಅದೇ ಎಲ್ಲವನ್ನು ಭಗವದ್ ಅರ್ಪಿತವಾಗಿ ಮಾಡಿದ್ರೆ ಅದು ನಮ್ಮ ಆತ್ಮದ ಉದ್ಧಾರಕ್ಕೆ ಪೂರಕವಾಗುತ್ತೆ. ಎಲ್ಲವನ್ನು ಕೂಡ ಏನೇ ಮಾಡ್ಲಿ, ಕಾಯ ವಾಚ ಮನಸ, ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ, 3 ಸ್ತರಗಳಲ್ಲಿ ಏನೇನ್ ಮಾಡಿದ್ರು ಕೂಡ ಎಲ್ಲವೂ ಭಗವಂತನಿಗಾಗಿಯೇ. ಈ ಅವಕಾಶ, ಆ ಸಂದರ್ಭ, ಆ ಪರಿಸರ ಎಲ್ಲವನ್ನು ಉಂಟು ಮಾಡಿದವನು ಭಗವಂತ. ಎಲ್ಲ ನಾವಾಗೆ ಸ್ವತಃ ಎಲ್ಲವನ್ನು ಮಾಡ್ಕೊಳ್ಳಕ್ಕಾಗತ್ತೆ? ನಮಗೆ ಅನ್ನ ಎಲ್ಲಿದೆಯೋ, ನಮ್ಮ ಕೆಲಸ ಎಲ್ಲಿದೆಯೋ, ಅನ್ನ ಋಣ ಎಲ್ಲ ಅವನು ನಿರ್ಧಾರ ಮಾಡಿರೋದು. ಸೊ ಅದರಿಂದ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಎಲ್ಲವೂ ಅವನಿಗಾಗಿ ಆಗ್ಬೇಕು. ಇದಕ್ಕೇನೆ ಸಂದೇಶಗಳೆಲ್ಲ. ಲಕ್ಷ್ಮಣ ಹೇಳಿದ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚಯೇ. ಜಾಗೃತ ಅವಸ್ಥೆನಲ್ಲಿ, ಸ್ವಪ್ನಾವಸ್ಥೆನಲ್ಲಿ, ಎಲ್ಲ 3 ಅವಸ್ಥೆಗಳಲ್ಲೂ ಕೂಡ ನಾನು ಭಗವಂತನಿಗೆ ಕೈಂಕರ್ಯವನ್ನು ಮಾಡ್ತೇನೆ. ನಾವು ಮಾಡೋದು ಎಲ್ಲವೂ ಕೂಡ ಭಗವದ್ ಅರ್ಪಿತವಾಗಬೇಕು. ಭಗವಂತನಿಗೆ ಪ್ರೀತಿಯಾಗಬೇಕು ಅಂದ್ರೆ ಭಗವತ್ ಶಾಸ್ತ್ರಕ್ಕೆ ವಿರೋಧವಾಗಿ ಕೆಲಸ ಮಾಡಬೇಕು. ಯಾಕೆ ಅಷ್ಟೊಂದು ಶಾಸ್ತ್ರಕ್ಕೆ ಇಂಪಾರ್ಟೆನ್ಸ್?
ಶಾಸ್ತ್ರೋಕ್ತವಾಗಿ ನಡೀತಾ ಎಲ್ಲ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ. ಸಾಂಗವಾಗಿ ಅಂದ್ರೆ ಏನು? ಅದರ ಅಂಗಗಳೆಲ್ಲ ಅಹಂಕರ್ತ ನೇದಮ್ಮ ಕರ್ಮ ಫಲಮಪಿ ನಮಮ ಕೇಳದಂತೆ ಎಲ್ಲವನ್ನು ಮಾಡಿ ಶ್ರದ್ಧೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡು. ಅಯ್ಯೋ ನನಗಿದೇನು ನನಗಿಷ್ಟ ಇಲ್ಲ, ಏನೋ ಕರ್ಮ ನಾ ಮಾಡಿದ್ದು ಇದ್ರಲ್ಲಿ ಬಂದೆ. ಬಲವಂತವಾಗಿ ಯಾವುದನ್ನೋ ಮಾಡಿದ್ರೆ ಅದು ಅವನಿಗೆ ಸಮ್ಮತವಾಗೋಲ್ಲ. ಪ್ರೀತಿಯಿಂದ ಮಾಡಬೇಕು, ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಅದರಿಂದ ಅವನು ಪ್ರೀತನಾಗಬೇಕು ಅನ್ನೋ ಭಾವದಿಂದ ಮಾಡಬೇಕು. ಇವೆಲ್ಲ ಮಾಡ್ಬೇಕಾದ್ರೆ ನಾನು ನಂದು ಅನ್ನೋದೆಲ್ಲ ಪೂರ ಹೊರಟೋಗುತ್ತೆ. ಎಲ್ಲ ಭಗವಂತನಿಗಾಗಿ ಅಂತ ಬಂದ್ರೆ ಮುಂದಿನ ವಾಕ್ಯ 5ನೇದು, ಪಾರತಂತ್ರತ್ಯಾಲೆ ಯಥೇಷ್ಟ ವಿನಿಯುಕ್ತನ. ಪರತಂತ್ರನಾದ್ದರಿಂದ ಸ್ವಾಮಿಯ ಇಷ್ಟದಂತೆ ಸ್ವಾಮಿಯಿಂದ ವಿನಿಯೋಗಿಸಲ್ಪಡ್ತಾನೆ. ನಾವು ಕ್ವಶನ್ ಮಾಡಕ್ಕಾಗಲ್ಲ, ಯಾಕೆ ನಾನು ನಿಂಗಿಟ್ಟೆ, ಏನ್ ಮಾಡಿದೆ, ಎಲ್ಲ ಅವನದು ಡಿಸಿಷನ್. ಜೀವನು ಭಗವಂತನಿಗೇ ಶೇಷಭೂತನಾದನು, ಅದರೊಡನೆ ಪರತಂತ್ರನೂ ಆದವನು ಎಂದು ಅವನು ಭಗವಂತನ ಅಧೀನದಲ್ಲೇ ಇರುವವನು. ಆದ್ದರಿಂದ ಭಗವಂತನ ಜೀವನನ್ನ ತನ್ನ ಇಷ್ಟದಂತೆ ಉಪಯೋಗಿಸ್ಕೊಳ್ಬಹುದು. ನಮ್ಮ ಅಧೀನದಲ್ಲಿರುವ ಪದಾರ್ಥವನ್ನ ನಾವು ನಮ್ಮ ಇಷ್ಟದಂತೆ ಹೇಗೆ ಉಪಯೋಗಿಸ್ಕೊಳ್ಬಹುದೋ ಹಾಗೇನೆ. ನನ್ನ ಹತ್ರ ಯಾವ್ದೋ ಪುಸ್ತಕ ಇದೆ, ಬೇಕಾದ್ರೆ ಇವಾಗ ಓದ್ತೀನಿ, ಇಲ್ಲ ಆಮೇಲೆ ನೀ ಯಾವಾಗಲೂ ಓದ್ಬೇಕು ಅಂತಂದ್ರೆ ಡಿಸಿಷನ್ ನನ್ನಂತಾನೆ, ಅದು ನಂದು ಪುಸ್ತಕ, ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಅನ್ಲೆಸ್ ಇನ್ಯಾರಿಂದನೋ ತಗೊಂಡ್ ಬಂದಿದ್ರೆ 2 ದಿವಸ ನೋಡ್ಬಿಟ್ಟು ಕೊಡ್ತೀನಿ ಅಂತ ಲಿಮಿಟ್ ಹಾಕೊಂಡಿದ್ರೆ 2 ದಿವಸ ಪೂರ ಮುಗಿಸಿ ಅವ್ರಿಗೆ ವಾಪಸ್ ಕೊಡ್ಬೇಕು. ಈಗ ಆಳ್ವಾರಗಳು ಉಡಲು ಉಯಿರು ಎರಡು ನಿನ್ನದೇನೆ ಅಂತ, ನೀನೇ ಇದನ್ನ ನಿಯಮಿಸು. ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ, ನನ್ನನ್ನ ಒಳ್ಳೆ ಕೆಲಸದಲ್ಲೇ ತೊಡಗಿಸು. ನಿರಂತರಂ ನಿನೈಪ್ಪದಾಹ ನೀ ನಿನೈಕ್ಕ ವೆಂಡುಮೆ, ನಿರಂತರವೂ ನಾನು ನಿನ್ನನ್ನ ನೆನಪಿಸಿಕೊಳ್ಳುವಂತೆ ನೀನು ಮಾಡು. ಎಲ್ಲವೂ ಕೂಡ ಅರ್ಥಪೂರ್ಣವಾಗಿ ಬರುವಂತ ಮಾತುಗಳು. ನಿನ್ನಿಷ್ಟದಂತೆ ನನ್ನನ್ನ ಉಪಯೋಗಿಸ್ಕೊ. ಆ ಚಿತ್ರಗೀತೆಗಳಲ್ಲೂ ಅಷ್ಟೇ, ಹಾಲಲ್ಲಾರು ಹಾಕು, ನೀರಲ್ಲಾರು ಹಾಕು ರಾಘವೇಂದ್ರ, ಎಲ್ಲ ಹಾಕಿದ್ರು ಅಷ್ಟೇ, ಎಲ್ಲವೂ ನಿಂದೆ. ಸೊ ಅದರಿಂದ ನನಗೆ ಯಾವಾಗ ಚಾಯ್ಸ್ ಅನ್ನೋದಿಲ್ವೋ, ವಿಲ್ ಜಸ್ಟ್ ಅಕ್ಸೆಪ್ಟ್. ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡೋಣ. ನನ್ಗೆ ಹಿಂಗಿರ್ಬೇಕಾಗಿತ್ತು, ನನ್ನ ಲೈಫ್ ಆಗಿರ್ಬೇಕಾಗಿತ್ತು, ನಾನು ಅದ್ ಮಾಡ್ಬೇಕಾಗಿತ್ತು, ಇದು ಮಾಡ್ಬೇಕಾಗಿತ್ತು, ಏನೇನೋ ಅನ್ಕೊಳ್ತೀನಿ. ಆಯ್ತು, ಎಲ್ಲ ನಮ್ಮಿಷ್ಟದಂತೆಯೇ ಎಲ್ಲವೂ ನಡೆಯುತ್ತೆಯೋ? ಯಾಕೆ ಹಿಂಗಾಯ್ತು ಮತ್ತೆ ಅಂದ್ರೆ, ನಮ್ಮ ಕರ್ಮಾಯತವಾಗಿ ಭಗವಂತ ನಮಗೆ ಕೊಟ್ಟಂತ ಅವಕಾಶಗಳು, ಅದನ್ನ ನಾವು ಎಷ್ಟು ದಿನ ಮಾಡ್ತೀವೋ ಅಥವಾ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತೀವೋ, ಇಲ್ಲ ಬೇಸರದಿಂದನೇ ಮಾಡ್ತೀವೋ, ಅದಕ್ಕೆ ಸರಿಯಾದದೇ ಫಲಗಳು ಕೂಡ ಬರುತ್ತೆ. ಆದ್ದರಿಂದ ಭಗವಂತನು ತನಗೆ ದಾಸಭೂತರಾದವರನ್ನ ತನ್ನ ದಾಸರಿಗೂ ದಾಸನಾಗುವಂತೆ ಮಾಡ್ತಾನೆ. ತೊಂಡನ್ ಚೆಡಗೋಪನ್ ಎಂದೆ ತಂದೆ ತಮ್ಮೋ ತಪ್ಪನ್ ಏಳ್ಪಡಿ ಹಾಲ್ ತೊಡಂಗಿ ಒಂದು ಬಳಿ ಆಳ್ ಶೈಹಿನ್ನು. ಎನ್ನಪ್ಪ ಅವರಪ್ಪ 7 ತಲೆಮಾರಿನಿಂದ ಬಂದು ನಿನಗೆ ಕೈಂಕರ್ಯವನ್ನ ಸಂತೋಷವಾಗಿ ಮಾಡ್ತೇವೆ, ಅದು ಕೈಂಕರ್ಯ. ಆಳ್ ಶೈಹಿನ್ರು, ದಾಸಭೂತರಾದವರನ್ನ ತನ್ನ ದಾಸರಿಗೂ ದಾಸನಾಗುವಂತೆ ಮಾಡೋನು. ಅದುವೇ ಅವನಿಗೆ ಬಹಳ ಪ್ರಿಯವಾದದ್ದು. ಭೃತ್ಯ ಪರಿಚಾರಕ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ. ಲೋಕನಾಥ ಯಾಕೆ ಹೀಗೆಲ್ಲ ಹೇಳ್ತವ್ರು? ತೊಂಡನ್ ಚೆಡಗೋಪನ್. ಇನ್ನ ಭಕ್ತನ ಆ ಸಾಲಿನಲ್ಲಿ ನಾನು 7ನೇವನು. ಯಾಕೆ ಅಂದ್ರೆ ನನಗೆ ನನ್ನ ಭಕ್ತನ ಬಗ್ಗೆ ವಿಶೇಷವಾದ ಒಲವು ಅಂತ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಭಕ್ತೇಶು, ನನಗೆ ಅತ್ಯಂತವಾದ ಪ್ರೀತಿ ಅಂತ. ಮೊದಲನೇ ಭಕ್ತ ಇದನ್ನಲ್ಲ, ಅವನಿಗೆ ಶಿಷ್ಯನಾದವನು. ಹಾಗಾಗಿ ನನ್ನನ್ನ ಕಡೆಯಲ್ಲಿ ನೀನ್ ನೋಡು ಅಂತ. ದಾಸ ಹೊಲೆ ದಾಸ ಅಂತಾರೆ ದಾಸರು.
ಬಹಳ ನಿಕೃಷ್ಟನಾದವನ್ ನಾನು. ನಿನ್ನ ಭಕ್ತರ ಅವರ ಕಾಲಿನ ಧೂಳು, ತೊಂಡರ್ ಅಡಿ ಪೊಡಿ, ಭಕ್ತ ಅಂಗ್ರಿ ರೇಣು, ಇದು ನಮ್ಮ ಸ್ವರೂಪ. ಏಕೆಂದರೆ ಭಕ್ತರೇ ಅವನಿಗೆ ಆತ್ಮಬೋತರು ಎಂದು ಜ್ಞಾನೀತು ಆತ್ಮ ಇವ ಮೇಮತಿಂ ಅಂತ ಹೇಳಿ ನಾನು. ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ 4ರಲ್ಲಿ ಜ್ಞಾನೀತು ಆತ್ಮ ಇವ ಮೇಮತಂ, ನನ್ನನ್ನು ಯಾಕೆ ಸರಿಯಾಗಿ ತಿಳಿದಿದ್ದಾನೋ ಅವನೇ ನಾನು ಅಂತ ಹೇಳಿದಾಗ ತನ್ನ ಆತ್ಮಭೂತರು ಅಂತ ಹೇಳ್ಕೊಂಡಿದ್ದಾನೆ. ಅವನ ವಾತ್ಸಲ್ಯ ಇರುವಂತದ್ದು. ಅದರಿಂದ ನಮ್ಮ ಪಾಲಿಗೆ ಬಂದ ಕೆಲಸ ಎಲ್ಲವೂ ಕೂಡ ಭಗವಂತನಿಗಾಗಿಯೇ, ಅದು ಬಿಟ್ಟು ಬೇರೆ ಇನ್ಯಾರಿಗೂ ಅಲ್ಲ, ನನಗೂ ಅಲ್ಲ, ಬೇರೆಯವ್ರಿಗೂ ಅಲ್ಲ, ಅದು ಭಗವಂತನಿಗೆ. ಏನೇ ಕೆಲಸ, ಅದು ಲೌಕಿಕವೋ ವೈದಿಕವೋ, ವೈದಿಕ ಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕು, ಲೌಕಿಕವಾಗಿ ಅಲ್ಲ ಅಂತಿಲ್ಲ. ಯದಶ್ನಾತಿ ಯತ್ ಪಿಬತಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ನೀನು ಈ ಬಂಧನದಿಂದ ಬಿಡಿಸ್ಕೊಡ್ಬೇಕು ಅಂದ್ರೆ ಏನೇನ್ ಮಾಡ್ತೀವಿ ಎಲ್ಲದನ್ನು ನನಗೆ ಸಮರ್ಪಣೆ ಮಾಡೋ, ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತಾನೆ. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ಸೊ ಕರ್ಮ ತ್ಯಾಗ ಮಾಡ್ಬಿಡೋದಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಶ್ರದ್ಧೆಯಿಂದ ಎಲ್ಲವನ್ನು ಮಾಡಿ ಭಗವದರ್ಪಿತವಾಗಿ ಮಾಡಬೇಕು. ಭಗವಂತನಿಗೆ ಪ್ರೀತಿಕರವಾದದ್ದನ್ನೇ ಮಾಡಬೇಕು. ಭಗವಂತನಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಲೇಬಾರದು. ತ್ವದಾನುಕೂಲಮೇವ ಕರಿಷ್ಯೆ ತ್ವತ್ ಪ್ರಾತಿಕೂಲ್ಯಂ ನ ಕರಿಷ್ಯೆ ಮಮ ಚೈಜ್ಯಾಮಿದ್ದೇ ಸಂಭಾವಿತ ಬುದ್ಧಿಪೂರ್ವಕ ಅಪಚಾರಾಂಗ ವೈಕಲ್ಯಾದಿ ಪರಿಹಾರ ರೂಪ ರಕ್ಷಯಾ ತ್ವಾಂ ವಿನಾ ಕಲ್ಪಕೋಟಿ ಸಹಸ್ರೇಣಾಪಿ ಸಾಧನಂ ನಾಸ್ತಿ. ರಾಮಾನುಜರು ಆರಾಧನೆಯಲ್ಲಿ ಕಡೆಯಲ್ಲಿ ಇದನ್ನು ಸೇರಿಸಿದ್ದಾರೆಲ್ಲ ಚೂರ್ಣಿಕೆಗಳು. ನಿನ್ನ ಬಿಟ್ಟು ಕಲ್ಪಕೋಟಿಗಳು ಸಹಸ್ರೇಣಾಪಿ ಯಾವ ಸಾಧನವೂ ಇಲ್ಲ. ನಿನಗೆ ಅನುಕೂಲನಾಗಿಯೇ ನಾನು ನಡೀತೀನಿ, ನಿನಗೆ ಪ್ರತಿಕೂಲವಾದ ಯಾವ ಕೆಲಸವನ್ನು ಮಾಡಲ್ಲ. ಅದಕ್ಕೆ ಪ್ರಾಯಶ್ಚಿತ್ತಗಳು ಒಂದ್ ವೇಳೆ ಮಾಡಿದ್ರೆ ಕಲ್ಪಕೋಟಿ ಸಹಸ್ರೇಣಾಪಿ ಉಪಾಯಗಳು ಯಾವುದು ನಾಸ್ತಿ ಅಂತ. ಇದು ಚೆನ್ನಾಗಿ ನಾವು ಅನುಸಂಧಾನ ಮಾಡಬೇಕಾದ್ರು. ಏನೇ ಕೆಲಸ ಮಾಡಿ ಕೃಷ್ಣ ಅಥವಾ ಅರ್ಪಣ ಮನೆ ಕಡೆಗೆ ಆಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಿ ಆತ್ಮನ ವಾ ಪ್ರಗತಿ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಸಂಧ್ಯಾ ವಂದನೆಯಲ್ಲೂ ಇದೆ, ಜಪಗಳನ್ನು ಮಾಡಿದ್ಮೇಲೆ ಇದೆ, ಸಾತ್ವಿಕ ತ್ಯಾಗ ಆರಾಧನೆ ಮಾಡಿದ್ಮೇಲಿದೆ, ಬ್ರಹ್ಮಯಜ್ಞ ಆದ್ಮೇಲಿದೆ, ಊಟ ಆದ್ಮೇಲೆ ಅದಕ್ಕೆ ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಶ್ರದ್ಧಾಯಾಂ ಪ್ರಾಣೇ ನಿಮಿಷ್ಯಾಂ ಮೃತಗಂ ಹುತಂ ಪ್ರಾಣಮನ್ನೇನಾಪ್ಯಾಯಸ್ವ. ಪ್ರಾಣರೂಪಿಯಾದ ಭಗವಂತನಿಗೆ ಇದು ಆಪ್ಯಾಯಮಾನವಾಗಲಿ. ಪಂಚಪ್ರಾಣಗಳು ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಪ್ರಾಣಾನಾಂ ಗ್ರಂಥಿಸಿ ರುದ್ರೋಮ ವಿಶಾಂತಗಸ್ತೇನಾನ್ನೇನ ಆಪ್ಯಾಯಸ್ವ. ಶ್ರೀಮದ್ ರಾಮಾಯಣ ಬಾಲಕಾಂಡ ಮೊದಲನೇ ಸರ್ಗ. ನಾರದರು ಬಂದ್ರು, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಕಶ್ಯವಾನ್ ಗುಣವೀರ್ಯವಾನ್. ಷೋಡಶ ಇದರ ಕಲೆಗಳಿರುವಂತ ಪುರುಷ ಇದ್ದಾನೋ ಅಂತಂದ್ರೆ ಇಕ್ಷಾಕು ವಂಶ ಪ್ರಭುವ ರಾಮೋ ನಾಮ ಜನೇಶ್ರುತ ಅಂತ ರಾಮಾಯಣದ ಕಥೆಯನ್ನ ಸಂಗ್ರಹವಾಗಿ ನಾರದರು ಪೂರ್ಣವಾಗಿ ಹೇಳಿದ್ರು. 100 ಶ್ಲೋಕಗಳು, 2ನೇ ಅಧ್ಯಾಯ, 2ನೇ ಸರ್ಗ. ಅದರಲ್ಲಿ ಸರ್ಗ ಅಧ್ಯಾಯ ಅನ್ನೋದನ್ನ ಸರ್ಗ ಅಂತ ಹೇಳುವಂಥದ್ದು. ಸೆಕೆಂಡ್ ಚಾಪ್ಟರ್. ವಾಲ್ಮೀಕಿಗಳು ತಮ್ಮ ಶಿಷ್ಯ ಭರದ್ವಾಜನನ್ನು ಕರ್ಕೊಂಡು ಗಂಗಾ ನದಿಗೆ ಸಮೀಪದಲ್ಲಿ ಇರುವಂತ ತಮಸಾ ನದಿಯ ತೀರ ಪ್ರದೇಶಕ್ಕೆ ಹೋದ್ರು. ಮನಸ್ಸು ಬಹಳ ಪ್ರಸನ್ನವಾಗಿತ್ತು, ತಂಪಾಗಿ ಶುದ್ಧವಾಗಿ ಹರಿತಾ ಇರೋ ನದಿ. ಸಜ್ಜನರ ಮನಸ್ಸಿನಂತೆ ಎಷ್ಟು ಶುಚವಾಗಿದೆ ಇದು ನೋಡೋ, ಸ್ಫಟಿಕದಂತೆ ಶುಭ್ರವಾಗಿದೆ ಅಂತ ಹೇಳ್ತಾರೆ ಒಂದೊಂದು ಮಾತುಗಳು ಅಲ್ಲಿ. ಇಲ್ಲಿ ನಾನಿವಾಗ ಸ್ನಾನ ಮಾಡ್ತೀನಿ,
ನನಗೆ ವಲ್ಕಲ್ಗಳನ್ನು ಕೊಡೋ ವಸ್ತ್ರವನ್ನ ಅಂತ ಹೇಳಿ ಕಮಂಡಲು ಇದನ್ನೆಲ್ಲ ಅವನ ಕೈ ಕೊಟ್ಟು ಅದನ್ನ ಧರಿಸಿ ಇಲ್ಲಿಂದ ಇತ್ತಲಿಂದ ಅತ್ತಲಿಗೆ ಮನಸ್ಸಿನಲ್ಲಿ ಸಂತೋಷ ಇದೆ, ಸ್ನಾನ ಮಾಡೋಣ, ಅವಗಾಹನ ಸ್ನಾನ ಅಂತ ಅಂದ್ಬಿಟ್ಟು ಸಂಕಲ್ಪಿಸಿ ಹೊರಡ್ತಾರೆ. ಅಷ್ಟರಲ್ಲಿ 2 ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು ಮಿಥುನದಲ್ಲಿದ್ದು 2 ಪ್ರೀತಿಯಿಂದ ಒಂದಕ್ಕೊಂದು ಜೊತೆನಲ್ಲಿದ್ದಾಗ ಒಂದು ಗಂಡು ಹಕ್ಕಿನ ಒಬ್ಬ ಬೇಡ ಹೊಡೆದು ಬಿಟ್ಟ ಅಂದ. ಅದ್ರ ಮೈನಿಂದ ರಕ್ತ ಬಾಣ ಚುಚ್ಚಿ ಇದಾಯ್ತು. ಹೆಣ್ಣು ಹಕ್ಕಿ ಆರ್ತವಾಗಿ ಗೋಳಿಡ್ತಾ ಇದೆ. ಇದನ್ನ ಕಂಡಿದ ತಕ್ಷಣ ಮಹರ್ಷಿಗಳಿಗೆ ಛೆ ಮಾನಿಷಾದ ಪ್ರತಿಷ್ಠಾ ಅಂತ ಆಗಮ ಶಾಶ್ವತಿ ಸಮಾಹ, ಬೇಡ, ಮಿಥುನದಲ್ಲಿದ್ದಂತ ಪಕ್ಷಿ ಒಂದನ್ನ ಕೊಂದು ಅದಕ್ಕೆ ಅಷ್ಟೊಂದು ನೋವನ್ನು ಉಂಟು ಮಾಡಿದೆಯಲ್ಲ, ನೀನ್ ಹೆಚ್ಚಿಗೆ ದಿವಸ ಬಾಳೋದು ಬೇಡ ಅಂತ ಅಷ್ಟೇ ಆಗ್ತಾರೆ. ಶಾಪದಂತೆ ಬಂತು. ಆದ್ರೆ ಆ ಶ್ಲೋಕ ಅನುಷ್ಠುಪ್ ಛಂದಸ್ಸಿನಲ್ಲಿ ರಾಗ ಸಂಯೋಜನೆಗೂ ಅನುಕೂಲವಾಗುವಂತೆ ತಾನಾಗೆ ಬಂದಂತ ಮಾತು. ಸರಿ, ಆಮೇಲೆ ಇವರಿಗೆ ಅನಿಸ್ತು, ನಾನು ಯಾಕೆ ಅವನನ್ನು ಶಪ್ಸೋಕ್ ಹೋದೆ, ಏನೋ ಅದು. ಆದ್ರೆ ಆ ಮೈಥುನದಲ್ಲಿ ಪ್ರೀತಿಯಿಂದ ಒಂದಕ್ಕೊಂದು ಹಕ್ಕಿಗಳು ಜೊತೆಯಲ್ಲಿದ್ದಾಗ ಇವನು ಹೊಡೆದ್ ಬಿಟ್ನಲ್ಲ ಅಂತ ಬಾಯಿಂದ ಬಂದದ್ದು ಅಂತ ಮನಸ್ಸಿನಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಬಂದ್ರು. ಎಷ್ಟು ಶಾಸ್ತ್ರ ಇದು ಛಂದೋಬದ್ಧವಾಗಿ ಬಂದಿದೆಯಲ್ಲ ಇದು ಅಂತ ಹೇಳಿ ಬಂದ್ರೆ ಆಶ್ರಮಕ್ಕೆ ಸ್ನಾನ ಆದ್ಮೇಲೆ ಚತುರ್ಮುಖ ಬ್ರಹ್ಮನೇ ಬರ್ತಾನೆ. ಇವತ್ತು ಸಡನ್ ಆಗಿ ಎದ್ದು ಅವನಿಗೆ ಅರ್ಘ್ಯಪಾದ್ಯ ಎಲ್ಲ ಕೊಟ್ಟು, ಏನು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಡ, ನಿನ್ ಬಾಯಿಂದ ಬಂತಲ್ಲ ಅದು ಶಾಪವಾಗಲ್ಲ, ರಾಮಾಯಣವನ್ನ ನಿನಗೆ ಈಗ ತಾನೇ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಸರ್ಗದಲ್ಲಿ ಹೇಳಿದಂತೆ ಅದನ್ನ ನೀನು ರಚಿಸು ಅಂತ ಬ್ರಹ್ಮ ಎಲ್ಲ ಹೇಳ್ಬಿಟ್ಟು ಮುಂದಕ್ಕೆ ಹೋದ್ರು ಅಂತ ಅಲ್ಲಿ. ಆರಂಭ ಹೆಂಗೆ ರಾಮಾಯಣ ಬರೆಯೋಕೆ ವಾಲ್ಮೀಕಿಗಳಿಗೆ ಇದೊಂದು ಘಟನೆ. ಈ ರೀತಿ ಭಗವಂತ ಯಾರನ್ನು ಯಾವಾಗಲೂ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡಿಕೊಂಡು ಅವನ ಕೆಲಸವನ್ನ ಸಾಧಿಸ್ಕೊಳ್ತಾನೆ. ಅದರ ಅರಿವು ನಮಗ್ ಚೆನ್ನಾಗಿದ್ರೆ ಅದು ಸಂದುಗವಾಗತ್ತೆ, ಭಗವಂತನಿಗೂ ಪ್ರೀತಿ ಆಗತ್ತೆ. ಅಲ್ಲಿ ನಾನು ಅನ್ನೋದು ಬರಬಾರದು. ಪೊರುಳಲ್ಲಾದ ಎನ್ನೈ ಪೊರುಳಾಕಿ ಎಡಿಮೆಗೊಂಡಾಯಿ ಅಂತಾರೆ ನಮ್ಮಾಳ್ವಾರ್. ಪೊರುಳಲ್ಲಾದ ಎನ್ನೈ ಅಂದ್ರೇನು, ನನಗೇನಿದೆ ಯೋಗ್ಯತೆ ನಿನ್ನ ಬಗ್ಗೆ ಬರೆಯೋಕೆ, ನೀನೇ ನನ್ನನ್ನು ಆರಿಸಿಕೊಂಡೆ, ನನ್ನಿಂದ ಈ ತಿರುವಾಯ್ಮುಳಿ ಸಹಸ್ರ ಗಾಥ 1,000 ಪಾಶುರಗಳು ಅಂದಾದಿಶೈದು ಕಡೆ ಪದ ಯಾವುದು ಮುಗ್ದಿದೆಯೋ ಅದರಿಂದ ಮುಂದಿನ ಪದ ಆರಂಭ ಆಗಿದ್ದು. ಪೂರ 1000 ಪದ್ಯಗಳು ಈ ಅಂತ್ಯ ಆದಿ ಅದರಲ್ಲೇ ಮಾಡಿಸ್ಕೊಂಡಿದ್ದು. ಬರ್ದವನ್ ನಾನ ನೋಡಿ, ನನ್ನ ಕವಿತಾ ಪ್ರೌಢಮೆಯನ್ನ ಹೇಗೆ ಜೋಡಿಸಿದ್ದೀನಿ ನಾನು, ಸಂದರ್ಭಗಳನ್ನ ಅಂತ ಏನಾದ್ರು ಹೇಳ್ಕೊಂಡ್ರ ಅವರು. ಪೊರುಳಲ್ಲಾದ ಎನ್ನೈ ಪೊರುಳಾಕಿ, ನನಗ ಆ ಯೋಗ್ಯತೆಯಲ್ಲಿದ್ದನ್ನ ನೀನೇ ಉಂಟು ಮಾಡಿ ಅದನ್ನ ನೀನು ನಡೆಸಿಕೊಂಡೆ. ಈ ಒಂದು ಭಾವ ನಾವು ಎಲ್ಲ ಕೆಲಸ ಮಾಡಬೇಕಾದ್ರೂ ಬರ್ಬೇಕು. ಇಲ್ದಿದ್ರೆ ಏನಾಗತ್ತೆ ಅಂದ್ರೆ ಅಹಂಕಾರ ಬರುತ್ತೆ. ನಾನ್ ಮಾಡಿಸ್ತೀನಿ ಬಿಡ್ರಿ, ಏನ್ ಯೋಚನೆ ಮಾಡ್ಬೇಡಿ, ನಾನಿದ್ದೆ ಅಂತಂದ್ರೆ ಅಲ್ಲ. ಇದ್ರ ಜೊತೆಗೆ ಇನ್ನೇನೋ ನಾನ್ ಮಾಡೋಂಗ್ ಯಾರು ಮಾಡಕ್ಕಾಗಲ್ಲ. ಎಲ್ಲ ಅಹಂಕಾರ ಮಮಕಾರಗಳು ಎಲ್ಲ ಜೊತೆನಲ್ಲಿ ಬರುವಂತ. ಸೊ ಮೂಲತಃ ಯಾರಿಗಾಗಿ ಮಾಡ್ತಾ ಇರೋದು, ಯಾರು ಮಾಡಿಸ್ತಿರೋದು, ಯಾರು ನನ್ನ ಒಳಗೆ ಇದ್ದು ನನಗೆ ಆ ಪ್ರಚೋದನೆಯನ್ನ ನೀಡಿ ಇದನ್ನ ಹೀಗೆ ನಡೆಸು ಅಂತ ಕೊಡ್ತಾ ಇರೋನ್ ಯಾರು, ಇದನ್ನ ತಿಳಿದು ಅದನ್ನ ಶ್ರದ್ಧೆಯಿಂದ ಮಾಡಿ ಅವನಿಗೆ ಸಮರ್ಪಣೆ ಮಾಡಬೇಕಾದದ್ದು ವಿವೇಕ. 6ನೇ ವಾಕ್ಯ, ಅಡಿಯಾರ್ ಎನ್ನೈ ಆಳ್ಪಡುತ್ತ ವಿಮಲನ್ என்கிறதற்கு சுவார்த்த பிரவர்த்தனான சுவாமியனுடைய கிருத்தகிருத்தியத்தையிலும் அவனுடைய விநியோக விசேஷத்தாலே கிருதார்த்தனான ದಾಸಭೂತನುடைய ಕೃತಜ್ಞೆಯಿலும் ತಾತ್ಪರ್ಯಂ. ತನ್ನ ದಾಸರುಗಳಿಗೆ ನನ್ನನ್ನು ದಾಸನಾಗಿಸಿದ ವಿಮಲನು. அமலனாதி பிரான் அடியார்க்கு ஆழ்படுத்த விமலன் விண்ணவர்கோன் விரையார் பொழில் வேங்கடவன் நிமலன் நின்மனன் நீதிவானவன் தீன்மதில் அரங்கத்தம்மா திருக்கமல பாதம் வந்து என் கண்ணின் உள்ளன ಒಕ್ಕಿನ್ನದೇ. ತಿರುಪಾಣ ಆಳ್ವಾರ ಬರೆದ ಭಗವಂತನ ಪಾದವಾದಿ ಕೇಶದಿಂದ ಹಿಡಿದು
ಕಾಲಿನ ತನಕ, ಪಾದದ ತನಕ ಬಡದಂತ, ಶಿರದಿಂದ ಮುಡಿ ಅಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ 10 ಪಾಶರಗಳು. ಅದರಲ್ಲಿ ಅಡಿಯಾರ್ಕ್ ಎನ್ನ ಯಾಳ್ಪಡುತ್ತ ವಿಮಲನ್, ತನ್ನ ದಾಸರುಗಳಿಗೆ ನನ್ನನ್ನು ದಾಸನಾಗಿಸಿದ ವಿಮಲನ್ ಎಂಬುದಕ್ಕೆ ತನಗೆ ಇಷ್ಟವಾದದ್ದನ್ನು ಹೊಂದಲು ಹೊರಟ ಸ್ವಾಮಿಯ ಕೃತಕೃತ್ಯತೆಯೋ ಆ ಸ್ವಾಮಿಯು ಮಾಡಿದ ವಿನಿಯೋಗದ ವಿಶೇಷದಿಂದ ಕೃತಾರ್ಥನಾದ ದಾಸಬೋಧನಾದ ಜೀವನ ಕೃತಜ್ಞತೆಯೋ ಇಲ್ಲಿ ತಾತ್ಪರ್ಯ. ನೀನೇ ಎಲ್ಲವನ್ನು ನನ್ನಿಂದ ಮಾಡಿಸಿಕೊಂಡೆ, ನನ್ನ ಬಾಳು ಕೂಡ ಸಾರ್ಥಕವಾಯಿತು. ಏನ್ ಮಾಡ್ಬೇಕಾಗಿತ್ತು ಅದನ್ನ ಸರಿಯಾಗಿ ಮಾಡಿದ್ರೆ ಕೃತಾರ್ಥ, ಕೃತ್ಯ ಇದು ಬರುವಂತದ್ದು, ಕೃತಾರ್ಥನಾಗುವಂತಹದ್ದು. ಕೃತಾರ್ಥ ಅಂದ್ರೆ ಮಾಡಿದ ಕೆಲಸ ಸಮರ್ಪಕವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುದು, ಮನುಷ್ಯ ಜನ್ಮದಲ್ಲಿ ಸಾರ್ಥಕತೆ. ಮನಸ್ಸು ಮೊದಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸೋ ಡಿವಿಜಿಯವರ ಪದ್ಯದಲ್ಲಿ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದ ಒಳ್ಪಿನಿ ಬಾಳ್ಬವಲು ಕೃತಕೃತ್ಯತೆಯ ಪಡೆಯುವಂತೆ ಅಂತ ಒಂದು ಪದ ಹಾಕಿದ್ರಲ್ಲಿ ಅವರು. ಕೃತಕೃತ್ಯತೆಯ ಪಡೆಯುವಂತೆ ಅಂದ್ರೆ ಏನನ್ನು ಮಾಡಬೇಕಾಗಿತ್ತು ಆ ಕೆಲಸವನ್ನ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದಂತ ಒಂದು ಸಮಾಧಾನ. ಹಾಗೆ ಬಹಳ ಅರ್ಥಪೂರ್ಣವಾಗೋದು ಅಂದ್ರೆ ಹೀಗೆ, ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಮನುಷ್ಯ ಜನ್ಮದಲ್ಲಿ ಇವನ ಇತಿಮಿತಿಗಳು, ಇವನಿಗೇನ್ ಕೊಟ್ಟಿದ್ದಾನ ಭಗವಂತ, ಆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಅವನಿಗೆ ಎಲ್ಲವನ್ನ ಸಮರ್ಪಿಸಿ ಕರೆ ಬಂದಿದ ತಕ್ಷಣ ಹೊರಡೋದು. ಕೃತಕೃತ್ಯಾಹ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯ ಅತಿಥಿ ಮಧು. ಯಾರು ಕೃತಜ್ಞರಾಗಿದ್ದಾರೋ ಅವರಿಗೆ ಸಾವಿನ ಬಗ್ಗೆ ಎದುರಿಗೆ ಇಲ್ಲ, ನಿಜವಾದ ಮಿತ್ರ ಬಂದಂತೆ ಎದುರುಗೊಳ್ಳುವಂತಹದ್ದು. ಅದರಿಂದ ಜೀವನ ಕೃತಜ್ಞತೆ, ಭಗವಂತನಿಗೆ ಧನ್ಯವಾದ ಹೇಳೋದು ಬೇಕಾ ಅಂತಂದ್ರೆ ಇದಕ್ಕೇನೆ. ಎಲ್ಲವನ್ನು ನೀನೇ ನೀಡಿ ನನ್ನಿಂದ ನೀನು ಕೊಂಡೆ, ಅದರಿಂದ ನಿನಗೆ ಎಲ್ಲವೂ ಸಮರ್ಪಿತ. ಇದು ಕೃತಜ್ಞತೆಯ ಭಾವ ಬರಬೇಕಾದ್ದು ಬಹಳ ಮುಖ್ಯ. ತಿರುಪಾಣಾಳ್ವರವರು ಅಮಲನಾದಿಪಿರಾನ್ ಪ್ರಬಂಧದಲ್ಲಿ ತನ್ನ ದಾಸರೊಳಗೆ ನನ್ನನ್ನು ದಾಸನನ್ನಾಗಿಸುವ ಮಹೋಪಕಾರವನ್ನ ಮಾಡಿ ಪ್ರಕಾಶಿಸಿದವನು. ಅಡಿಯಾರ್ಕ ಎನ್ನ ಯಾಳ್ಪಡುತ್ತ ವಿಮಲನ್ ಅಂತ. ಎಲ್ಲವನ್ನು ತನ್ನ ಪ್ರಯೋಜನಕ್ಕಾಗಿಯೇ. ಇಲ್ಲಿ 2 ವಿಷಯಗಳು ತಿಳಿಯುತ್ತೆ. ಸರ್ವಶೇಷಿಯಾದ ಭಗವಂತ ಎಲ್ಲವನ್ನು ತನ್ನ ಪ್ರಯೋಜನಕ್ಕಾಗಿಯೇ ಮಾಡ್ತಾನೆ. ಎಲ್ಲವೂ ಭಗವತ್ ಪ್ರೀತ್ಯರ್ಥವಾಗಿ, ಭಗವತ್ ಕೈಂಕರ್ಯ ರೂಪವಾಗಿ. 2 ವ್ಯತ್ಯಾಸ ಇಲ್ಲ. ಇವನು ಪ್ರೀತಿ ಅಂತ ಅಂದ್ಬಿಟ್ಟು ಬರೀ ಸುಮ್ಮನೆ ಬಿಟ್ಬಿಡ್ತಾನ, ಕೆಲಸ ಮಾಡಲ್ವಾ? ಅವ್ರ ಕೈಂಕರ್ಯ ಅಂತ ಮಾಡ್ತಾರೆ, ಸೇವೆ ಅಂತ. ಪ್ರೀತಿ ಇಲ್ವೋ ಅಲ್ಲಿ? ಪ್ರೀತಿ ಇಲ್ಲದಿದ್ರೆ ಅದು ಕೈಂಕರ್ಯ ಆಗೋಲ್ಲ. ಭಗವತ್ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಂತ ಹೇಳ್ಬಿಟ್ಟು ಬರೀ ಬಾಯಿನಲ್ಲಿ ಹೇಳ್ಬಿಟ್ಟು ಬಿಟ್ಬಿಡಲ್ಲ. ಸೊ ಇಲ್ಲಿ ಇಲ್ವೇ ಏನೋ ಸುಮ್ಮನೆ 2 ಸಂಪ್ರದಾಯದಲ್ಲಿ ಚೊಲ್ವಿಲ್ಲ ಅಂತಾರೆ. ಭಗವತ್ ಪ್ರೀತ್ಯರ್ಥಂ ಅಂದ್ರು ಅದೇನೆ, ಭಗವತ್ ಕೈಂಕರ್ಯ ರೂಪಂ ಅಂದ್ರು ಅಷ್ಟೇ. ಎಲ್ಲವೂ ಭಗವಂತನಿಗೇನೆ ನಡೆಸುವಂತದ್ದು, ಎಲ್ಲವೂ ಅವನ ಪ್ರಯೋಜನಕ್ಕಾಗಿಯೇ. ಆದ್ದರಿಂದ ತನ್ನ ದಾಸರಿಗೆ ನನ್ನನ್ನ ದಾಸನನ್ನಾಗಿ ಮಾಡಿ ತಾನು ಕೃತಕೃತ್ಯನಾದಂತೆ ತಿಳಿತಾನೆ. ಹಾಗೆಯೇ ಭಗವಂತನಿಗೆ ದಾಸನಾದ ಜೀವನು ಅವನ ದಾಸರಿಗೆ ದಾಸನಾದ್ದರಿಂದ ತಾನು ಪಡೆಯಲು ಇಚ್ಛಿಸಿದ ಪ್ರಯೋಜನವನ್ನ ಪಡೆದವನಾಗ್ತಾನೆ. ನನಗೇನ್ ಬೇಕು ಅಂದ್ರೆ ಉನಕ್ಕೆ ನಾಮಾಚೈವೋ ಮತ್ತೆ ನಮ್ ಕಾಮಂಗಳ ಮಾತೆ ಭಗವತ್ ಪ್ರಾಪ್ತಿ. ಅದಕ್ಕಾಗಿ ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಪಾರಮಾರ್ಥಿಕಿ ಶರಣಾಗತಿ ಯಥಾವಸ್ಥಿತ ಅವಿರತಾಸ್ತು ಮೇ. ರಂಗನಾಯಕಿನಲ್ಲಿ ಮೊದಲು ಹೇಳಿದ್ರು ಇವರು ನಿವೇದನ, ಅಸ್ತುತೆ ತಯೈವ ಸರ್ವಂ ಸಂಪತ್ಸ್ಯತೆ ಅಂತ ಅವಳು ಆಶೀರ್ವಾದ ಮಾಡಿದ್ಲು. ಏನು ಉದ್ದೇಶ? ಭಗವತ್ ಕೈಂಕರ್ಯ ಪ್ರಾಪ್ತಿ, ನಿತ್ಯ ಕೈಂಕರ್ಯ ಅಂದ್ರು, ಶಾಶ್ವತವಾದಂತಹ ಕೈಂಕರ್ಯ. ಎಲ್ಲಿ? ಮೋಕ್ಷ ಸಾಮ್ರಾಜ್ಯದಲ್ಲಿ. ಅದನ್ನು ಪಡೆಯೋಕೆ ದಾಸರು ಹಾಡಿದ್ರು, ನನಗೆ ಭೋಗ ಭಾಗ್ಯ ಬೇಡ, ನನಗೆ ಜಪವು ತಪವು ಬೇಡ, ನನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ. ಭಗವಂತನ ಚರಣ ಸೇವೆ ಅಂದ್ರೆ ಏನು? ಭಗವಂತನ ಪಾದನ್ನ ಸುಮ್ಮನೆ ಉಚ್ತಾ ಇರೋದು ಅಂತಾನ? ಅವನ ಭಕ್ತರು
ಭಗವದ್ ಭಾಗವತ ಕೈಂಕರ್ಯ ಅದನ್ನ ನಡೆಸಿದ್ರೆ ಪ್ರೀತನಾಗುವನು ಭಗವಂತ. ಭಗವಂತನ ಇದಕ್ಕೆ ನೋಡ, ಹಿಂದೆ ಅನೇಕ ಬಾರಿ ಇದನ್ನು ಹೇಳಿದ್ದೆ ನಾನು. ಭಗವತ್ ಕೈಂಕರ್ಯವಂ ಭಾಗವತ ಕೈಂಕರ್ಯವಂ ಶೇರ ಅನುಷ್ಠಿಕವರಿದಾನ ಪೋದ ಕಿಂ ಉಪಾದೇಯತಮಂ ರಹಸ್ಯ ರತ್ನಾವಳಿ ಹೃದಯ. ಇನ್ನೊಂದು ರಹಸ್ಯ ಅದು, ಅದರಲ್ಲಿ ಈ ಮಾತು ದೇಶಿಕರು ಹೇಳ್ತಾರೆ. ಒಂದು ಭಗವಂತನ ಕೈಂಕರ್ಯ ಇದೆ, ಇನ್ನೊಂದು ಭಾಗವತ ಕೈಂಕರ್ಯ, ಅವನ ಕಿಂಕರರು. ಎರಡು ಒಟ್ಟಿಗೆ ಬಂದಾಗ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅಂತಂದ್ರೆ ಭಾಗವತ ಕೈಂಕರ್ಯಮೇ ಶ್ರೇಷ್ಠಂ ಅಂತ. ಅಂದ್ರೆ ಭಗವಂತನ ಸೇವೆಗಿಂತಲೂ ಭಾಗವತ ಕೈಂಕರ್ಯ ಮಾಡಿದ್ರೆ ಭಗವಂತ ಹೆಚ್ಚು ಪ್ರೀತನಾಗ್ತಾನೆ ಅಂತ. ಕೆಲವು ಉದಾಹರಣೆಗಳನ್ನು ಹೇಳಿದ್ದೆ. ಏನೋ ಆರಾಧನೆ ಮಾಡೋ ಕೂತ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಮನೆಯಲ್ಲಿ ತಂದೆ ಇದ್ರೆ ಹೇಳಿಬಿಟ್ಟು ಗಾಯತ್ರಿ ಬರ ಸಮರ್ಪಣದೀಯ ಗುರುಂಚ ಪ್ರಣಮ್ಯ, ಅವರಿಗೂ ನಮಸ್ಕಾರ ಮಾಡಿ, ಅವರ ಹಿರಿಯರು ಇವರೆಲ್ಲ ಪರಂಪರೆಯಾಗಿ ಗುರು ಪರಂಪರೆಯನ್ನು ವಂದಿಸಿ ಆಮೇಲೆ ಭಗವದ್ ಆರಾಧನರ್ಥೈ ಆರಂಭಿಕ ವೇದಂ. ಆ ಸಮಯದಲ್ಲಿ ಯಾರೋ ಹಿರಿಯರು ಬರ್ತಾರೆ, ಶ್ರೋತ್ರಿಯರು, ಏನೋ ಕಾರಣದಿಂದ ಬಂದ್ರು. ಅವ್ರ ಮುಂದೆ ಇವನು ಬಹಳ ಶ್ರೋತ್ರಿಯ ಅಂತ ತೋರಿಸ್ಬೇಕು. ಅವ್ರನ್ನ ಕೂತ್ಕೊಳ್ಳೋಕೆ ಹೇಳಿ ಬರ್ತೀನಿ ಅಂತ ಹೇಳಿಬಿಟ್ಟು ದಿವಸ 10 ನಿಮಿಷದಲ್ಲಿ ಆರಾಧನೆ ಮುಗಿಸ್ತಾ ಇರೋವನು ಅವತ್ತು 20 ನಿಮಿಷ ಬೇಕು ಅಂತ ಮಾಡಿ ಆಮೇಲೆ ಬಂದು ಲೈಟ್ ಆಯ್ಪೋಚದ உங்களுக்கு ನಾನು ಆರಾಧನೆ ಪಡ್ಕೊಂಡಿದ್ದೆ ಮಧ್ಯಕ್ಕೆ ಬರೋದಕ್ಕಿಲ್ಲ. ಅಲ್ಲಿ ಉದ್ದೇಶ ಏನು, ಅವ್ರ ಮುಂದೆ ಇವನು ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾನೆ ಅಂತ ತೋರಿಸ್ಕೊಳ್ಳೋದು. ಬಾಯಿನಲ್ಲಿ ವಿನಯ. ಇದೇನಾಯ್ತು ಇವಾಗ, ಏನು ಭಗವಂತ ಪ್ರೀತನಾದ್ನು ಇವನ ಆರಾಧನೆ ಮಾಡಿದ್ರಲ್ಲಿ ಅಂದ್ರೆ ಅದೊಂದು ಅಪಚಾರ ಮಾಡದಂತೆ, ಭಾಗವತ ಅಪಚಾರ. ದೌರ್ವಾಸರು ಅಂಬರೀಷನಲ್ಲಿ ಮಾಡದಂತೆ. ಭಾಗವತ ಅಪಚಾರಕ್ಕೆ ಪ್ರಾಯಶ್ಚಿತ್ತಗಳು ಬಹಳ ಕಷ್ಟ. ಯಾಕೆಂದ್ರೆ ಭಗವಂತನಲ್ಲಿ ನೀವು ತಪ್ಪು ಮಾಡಿದ್ರೆ ಅವನು ಕ್ಷಮಿಸ್ಬಿಡ್ತಾನೆ. ಉಪಚಾರ ಅಪದೇಶ ನಾಕತಾನ್ನಹರಮಯ ಅಪಚಾರ ನಿಮಾನ್ ಸರ್ವಾನ್ ಕ್ಷಮಸ್ವ ಅಂತ ಹೇಳ್ಬಿಟ್ರೆ ಭಗವಂತ ಕ್ಷಮಿಸ್ಬಿಡ್ತಾನೆ. ಆದ್ರೆ ತನ್ನ ಭಕ್ತರಲ್ಲಿ ಮಾಡಿದಂತ ತಪ್ಪು ಅದಕ್ಕೆ ಶಿಕ್ಷೆನೂ ಕೂಡ ಇದೆ. ಸೊ ಅದರಿಂದ ಭಗವತ್ ಪ್ರೀತಿ ಯಾವುದರಲ್ಲಿ ಅಂದ್ರೆ ಭಾಗವತ ಕೈಂಕರ್ಯದಲ್ಲಿ ಅವರನ್ನ ಪ್ರಧಾನವಾಗಿ ಮಾಡುವಂತದ್ದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಶ್ರೋತ್ರಿಯರು ಬಂದ್ರು, ಒಂದು ನಮಸ್ಕಾರ ಮಾಡಿ ಅವ್ರನ್ನ ಕರೆದು ಬನ್ನಿ ಕೂತ್ಕೊಳ್ಳಿ, ಏನ್ ಬಂದಿದ್ದು, ಏನಾಗ್ಬೇಕು ನನ್ನಿಂದ, ನೀವು ಬಂದು ನಿಮ್ಮ ಪಾದಧೂಳಿಯಿಂದ ನಮ್ಮ ಮನೆ ಪಾವನವಾಯಿತು, ಧನ್ಯ ವಯಂ ತವ ಪಾದ ಧೂಳು, ಅದರಿಂದ ಅಂತ ಪಾದ ರೇಣು. ಇದು ಶ್ರಾದ್ದದಲ್ಲಿ ಕಡೆನಲ್ಲಿ ಬರುತ್ತೆ ಈ ಮಂತ್ರ ಶ್ಲೋಕ. ಹಾಗೆ ಭಾವಿಸಿ ನನ್ನಿಂದ ಏನಾಗ್ಬೇಕಾಗಿತ್ತು ಅವ್ರಿಗೆ ಫಸ್ಟ್ ಅವ್ರನ್ನ ಅಟೆಂಡ್ ಮಾಡಿ, ಆಮೇಲೆ ಒಂದ್ ವೇಳೆ ನೀವು ಆರಾಧನೆ ಮಾಡೋದಕ್ಕೆ ಸಮಯ ಇದೆಯಾ, ಸ್ವಲ್ಪ ಮುಗಿಸ್ಬಿಟ್ಟು ಬರಲ್ಲ ಅಂತ ಪರ್ಮಿಷನ್ ಕೇಳ್ಬಿಟ್ಟು ಹೋಗಿ ಮಾಡ್ಬೇಕು. ಇಲ್ದಿದ್ರೆ ಫಸ್ಟ್ ಇವ್ರನ್ನ ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಆರಾಧನೆ ಮಾಡಿ. ಇದು ಭಾಗವತ ಅಪಚಾರ ಆಗದೆ ಮಾಡುವಂತ ಕೆಲಸಗಳು. ಕಾಲಕ್ಷೇಪ ನನಗೊಬ್ಬನಿಗೆ ನನ್ನ ಭಾಗ್ಯ ಅದು. ಅನಂತರಂಗಾಚಾರ್ಯ ಮಾಡ್ಬೇಕಾದ್ರೆ ಅವರು ಹೇಳ್ತಾ ಇದ್ರು, ಅವರ ಗುರುಗಳ ನಿಯಮನ ಅವರಿಗೆ ಕೃಷ್ಣ ತಾತಾಚಾರ ಅವರಿಂದ, ಯಾರೇ ಒಬ್ಬ ಶ್ರದ್ಧೆಯಿಂದ ಬಂದು ನಿನ್ನಲ್ಲಿ ಕೇಳಬೇಕು ಅಂತಂದ್ರೆ ಮೊದಲು ಅವನಿಗೆ ತಿಳಿಸು ವಿದ್ಯಾತ್ಮದ ಬಗ್ಗೆ, ವಿಶಿಷ್ಟ ಅದ್ವೈತದ ಬಗ್ಗೆ ಆಗ್ಲಿ, ಇದನ್ನ ನಿನ್ ಕೆಲಸ ಇಲ್ಲ ಆಮೇಲೆ ಮಾಡ್ಕೊ, ಜಪಾನೋ ತಪಾನೋ ಮತ್ತೊಂದು ಎಲ್ಲ. ಅದನ್ನ ಅವರು ಅಕ್ಷರಶಃ ಪಾಲಿಸ್ತಾ ಇದ್ರು. ಒಬ್ಬರಿಗೇನೇನೆ ಭಗವದ್ಗೀತಾ ಭಾಷೆ ಆಗಿದ್ದು. ಪ್ರತಿ ಬುಧವಾರ ಬರ್ತಾ ಇದ್ರು ಅಲ್ಲಿಗೆ, ವಾಸುದೇವನ್ ಅಂತ ಚಾಮರಾಜಪೇಟೆಯಿಂದ. ಅವ್ರು ಬಂತು ಅಂದ್ರೆ ನಾವು ಬರವಣಿಗೆ ಎಲ್ಲ ಸ್ಟಾಪ್ ಅವತ್ತು ಅಲ್ಲಿಗೇನೆ. ಇವತ್ತು ಸಾಕು ಅವ್ರು ಬಂದಿದ್ದಾರೆ, ಅವ್ರದ್ದು ಫಸ್ಟ್ ಆಗ್ಲಿ ಅಂತ. ಗೀತಾ ಭಾಷೆ ಒಬ್ಬರಿಗೇನೆ ಹೇಳಿದ್ರು. ಆಸಕ್ತಿ ಇರೋರು ಬಂದಾಗ ಸುಮ್ಮನೆ ಯಾರೋ ಏನೋ ಕೇಳಿದ್ರು ಅಷ್ಟೇ ಅಂತ ಅಂದ್ಬಿಟ್ಟಲ್ಲ. ನಿಜವಾದ ಶ್ರದ್ಧೆಯಿಂದ ಯಾರಾದ್ರು ಕೇಳಿದ್ರೆ ಖಂಡಿತ ಹೇಳ್ಬೇಕು, ಅದು ಆಚಾರ್ಯ ನಿಯಮನ. ಕೇಳುವಂತ ಶಿಷ್ಯರು ಸರಿಯಾದವ್ರು ಸಿಗ್ಬೇಕಷ್ಟೆ. ಕಾಲಕ್ಷೇಪ ನನಗೆ ಇದ್ರದ್ದಾಗಬೇಕು ಅಂತಂದ್ರೆ ಸಮಯ ಮಾಡಿಕೊಂಡು ಅವರು ಬಹಳ ಶ್ರದ್ಧೆಯಿಂದ ಕಲಿಯೋದಾದರೆ ಅವರಿಗೆ ಖಂಡಿತ ಹೇಳ್ಬೇಕಾದದ್ದು, ಅದು ಪ್ರಧಾನ. ಇದರಿಂದ ಏನು ಅಂದ್ರೆ ಭಗವಂತ ಪ್ರೀತನಾಗ್ತಾನೆ. ಆದ್ದರಿಂದ
ಸರ್ವಶೇಷಿಯಾದ ಪರಮಾತ್ಮನು ಜೀವನನ್ನ ತನ್ನ ದಾಸಭೂತನನ್ನಾಗಿ ಸ್ವೀಕರಿಸಿದ್ದೇ ಅಲ್ಲದೆ ತನ್ನ ದಾಸರಿಗೂ ದಾಸನನ್ನಾಗಿ ಮಾಡಿ ಮಹೋಪಕಾರವನ್ನ ಮಾಡಿದನು ಎಂಬುದಾಗಿ ಜೀವನ ಕೃತಜ್ಞತೆಯು ತಿಳಿಯುತ್ತೆ. ವೇದಾಂತ ದೇಶಿಗರು ಪಾದುಕಾ ಸಹಸ್ರ ಬರೆದರು. ಕಡೆಯಲ್ಲಿ ಧನ್ಯತೆಯ ಭಾವ ನನ್ನ ಬಹಳ ಸಫಲವಾಯಿತು ಅಂದ್ರು. ಏನು ಅಂತಂದ್ರೆ ಯಾರೋ ಅವರನ್ನು ಚಾಲೆಂಜ್ ಮಾಡಿದ್ದು ಅದೆಲ್ಲ ಬಿಟ್ಬೋಣ. ಅದೊಂದು ಅವಕಾಶದಿಂದ ಇವರು ಆ ಭಗವಂತನ ಬಗ್ಗೆ 1,000 ಶ್ಲೋಕಗಳು ಮೇಲೆ ಪಾದುಕಾ ಸಹಸ್ರ ರಚಿಸಿಕೊಂಡವನು ಯಾರು? ಭಗವಂತನೇ. ಅದು ಅವನಿಗೆ ಸಾಫಲ್ಯ, ಸಫಲ, ನನ್ನ ಜನ್ಮ ಸಫಲವಾಯಿತು ಅಂತಾರೆ. ನಾನು ಬರದೆ ಎನ್ನುವುದಲ್ಲ. ಹೀಗೆ ಕೃತಜ್ಞತೆಯನ್ನ ತೋರಿಸುವಂತದ್ದು ಭಗವಂತನಿಗೆ. ನನಗೆ ಇದೊಂದು ಅವಕಾಶ ಕೊಟ್ಟಿಯಲ್ಲ, ನಿನಗೆ ಧನ್ಯವಾದ. ಯಾವುದೋ ಒಂದು ಕಡೆಯಲ್ಲಿ ನೀವು ಭಾಗವಹಿಸಿದ್ರೆ, ಏನ್ ಪಾರಾಯಣಮೋ ಅಥವಾ ಇದರಲ್ಲೋ ಎಲ್ಲ ಸಮರ್ಪಕವಾಗಿ ಆಯ್ತು. ಅವರು ಎಲ್ಲ ಸೇರಿದ ಜನ ತುಂಬಾ ಚೆನ್ನಾಗಿ ನಡೆಸಿದ್ರಿ, ಮಾಡಿದ್ರಿ, ನೋಡಿ ನಾನೆಲ್ಲ ಸರಿಯಾಗಿ ಮಾಡ್ಬಿಟ್ಟೆ ಅಂತ ಅನ್ಕೊಳ್ಳೋದಲ್ಲ. ಭಗವಂತ ಎಲ್ಲ ಸಮರ್ಪಕವಾಗಿ ನಡೆಸಿಕೊಂಡ. ಅದಕ್ಕೆ ನಮ್ಮದು ಒಂದು ಕೃತಜ್ಞತೆ ಭಗವಂತನಿಗೆ. ನೀ ಕೊಟ್ಟಿಲ್ಲ ಇದೊಂದು ಅವಕಾಶ ನನಗೆ. ಈ ಭಾವದಿಂದ ನೋಡಿದಾಗ ಆ ಧನ್ಯತೆಯ ಭಾವ ಮನಸ್ಸಿಗೆ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ. ಸಂಭಾವನೆ ಏನೋ ಅವ್ರು ಇಷ್ಟು ಕೊಡ್ತಾರೆ, ಪಂಚೆ ಕೊಟ್ರು, 1,000 ರೂಪಾಯಿ ಕೊಟ್ರು, ಇದೆಲ್ಲ ಲೆಕ್ಕ ನೋಡ್ಬೇಕಾದದ್ದು. ಇಲ್ಲ ಊಟ ಚೆನ್ನಾಗಿತ್ತು, ಡಬಲ್ ಸ್ವೀಟ್ ಇತ್ತು, ಟ್ರಿಬಲ್ ಸ್ವೀಟ್ ಇತ್ತು, ಹೋಗಿದ ಉದ್ದೇಶ ಯಾವುದು? ನಿಯಮಿಸಿದ್ದವನು ಯಾರು? ಭಗವಂತನ ಪ್ರೇರಣೆ. ಅದರಿಂದ ಒಂದಾಗಿದ್ದು. ಇದು ಅರಿವು ನಮಗ್ ಚೆನ್ನಾಗಿರ್ಬೇಕು. ಭಗವಂತ ಎಲ್ಲವನ್ನು ಸಾಂಗವಾಗಿ ನೆರವೇರಿಸಿಕೊಂಡ, ನಾನು ಅದರಲ್ಲಿ ಭಾಗವಾಗುವುದಕ್ಕೆ ಒಂದು ಅವಕಾಶ ಕೊಟ್ಟ. ಸೊ ಅದರಿಂದ ಆ ಕೃತಜ್ಞತೆ ಭಗವಂತನಲ್ಲಿ ತೋರಿಸ್ಬೇಕಾಗುತ್ತೆ. 7ನೆಯ ವಾಕ್ಯ, ಇಚ್ಛೇಷತ್ವ ಪಾರತಂತ್ಯங்களும் ನಿತ್ಯ ಸಿದ್ಧ ಜ್ಞಾನ ಅನುಷ್ಠಾನ ಸಾಮರ್ಥ್ಯங்களும் ಕೂಡ ಸ್ವತಂತ್ರ ಸ್ವಾಮಿಯ ಸಮ್ಮತಂಗಳಾನ ಉಪಾಯ ಫಲ ವಿಶೇಷங்களுக்கு ಉಪಯುಕ್ತಗಳಾಂ. ಈ ಜೀವನ ಶೇಷತ್ವ ಮತ್ತು ಪಾರತಂತ್ರ್ಯಗಳು ನಾವಿರೋದೇ ಭಗವಂತನಿಗಾಗಿ, ನಾನು ನನಗಾಗಿ ಅಲ್ಲ. ಇದೇ ತಾನೇ ಜಪ 108 ಮಾಡೋದು ಪ್ರತಿದಿನ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3ರಲ್ಲಿ. ಬೆಳಗ್ಗೆ 108, ಆಮೇಲೆ 10 ಅಷ್ಟಾಕ್ಷರಿ. ನಾನು ನನ್ನವನಲ್ಲ, ನಾನು ನಾರಾಯಣಗೇ ಸೇರಿದವನು. ಅಹಂ ನಾರಾಯಣಾಯ ಭವೇಯಂ ನ ಮಮಸ್ಯಾಂ ಅಂತ ಮಾಡಿದ್ದೆಲ್ಲವನ್ನು ಭಗವಂತನಿಗೆ ತ್ರಿಕರಣ ಪೂರ್ವಕವಾಗಿ ಸಮರ್ಪಣೆ ಮಾಡುವಂಥದ್ದು. ಹಾಗೆ ಮಾಡುವಂಥದ್ದು ನಿಜವಾದ ಶೇಷತ್ವ. ಶೇಷತ್ವ ಜ್ಞಾನ ಬೇಕು ಅಂದ್ರೆ ಇದೇನೆ. ನಾವು ಪರತಂತ್ರರು, ಎಲ್ಲವನ್ನೂ ನಡೆಸೋನವನು. ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ. ಪ್ರೇರೇಪಣೆ ಮಾಡಿದವನು ಯಾರು? ಇದರಲ್ಲಿ ಇದನ್ನ ಪ್ರಚೋದನೆಯನ್ನು ಕೊಟ್ಟವನು ಈ ಕೆಲಸವನ್ನು ನಡೆಸೋದಕ್ಕೆ. ಪ್ರತಿ ಒಂದು ಹಂತದಲ್ಲೂ ಕೂಡ ಇದು ಭಗವಂತ ಜೊತೆನಲ್ಲಿದ್ದಾನೆ, ಅವನೇ ನಡೆಸ್ಕೊಳ್ತಾ ಇದ್ದಾನೆ. ನಾವು ಅವನ ಕೈನಲ್ಲಿರೋ ಸೌಟ್ ಅಷ್ಟೇನೆ. ಅವನ್ ಸಾರ್ಗಾರು ಹಾಕ್ಲಿ, ಸಿಹಿಗಾರು ಹಾಕ್ಲಿ, ಮಜ್ಜಿಗೆಗಾರು ಹಾಕ್ಲಿ, ಆ ಕೆಲಸವನ್ನು ಸಮರ್ಪಕವಾಗಿ ಮಾಡೋನು. ಈಗ ಸೌಟಿನ ಕೆಲಸ ಏನು? ಅದರಲ್ಲಿ ಹಾಕಿದಂತ ವಸ್ತುವನ್ನ ಪೂರ್ಣವಾಗಿ ಸಮರ್ಪಕವಾಗಿ ಟ್ರಾನ್ಸ್ಫರ್ ಮಾಡುವಂಥದ್ದು. ಆ ರೀತಿ ಅದು ಯಾವ್ದ್ರಲ್ಲಿ ಹಾಕ್ತಿ? ಏನು ನನ್ನನ್ನ ಸಾರ್ನಲ್ಲಿ ಹಾಕ್ಬಿಟ್ರೆ, ಏನು ನನ್ನನ್ನ ಇದ್ರಲ್ಲಿ ಹಾಕ್ತಿ ಅಂತ ಕೇಳುತ್ತೇನೇನೋ ಅದು. ಹಾಗೆ ನಮ್ಗಿಷ್ಟ ಇದೇನೋ, ನನಗಿಂತ ಕೆಲಸ ಕೊಡ್ಬೇಕಾಗಿತ್ತು, ನಾನು ಹಿಂಗ್ ಹುಟ್ಟಬೇಕಾಗಿತ್ತು, ನನಗಿಂತವರೇ ಪತ್ನಿ ಆಗ್ಬೇಕಾಗಿತ್ತು, ಅಥವಾ ನನಗಿಂತವ ಮಗ ಆಗ್ಬೇಕಾಗಿತ್ತು. ಎಲ್ಲವೂ ಕರ್ಮ ಪಾಶದಿಂದ ಪ್ರಗ್ರಹಿತ. ಪತಿ ಪತ್ನಿನೋ, ಪುತ್ರ ಪುತ್ರಿ, ಯಾವ ಸಂಬಂಧಗಳು ಹೇಳ್ತಿರೋ ಎಲ್ಲ ಕರ್ಮದ ಅವತಾರಗಳು. ಅವರವರಿಗೆ ಎಷ್ಟೆಷ್ಟು ದಿವಸ ಅವರವರ ವ್ಯಾಮೋಹ ಅಥವಾ ಸಂಬಂಧ ಇದ್ದಿರ್ತೋ, ಋಣಾನುಬಂಧ, ಅಷ್ಟ ತನಕ ಅದ್ರ ಜೊತೆ. ಆಮೇಲೆ ಅವರವರೇ ನಾವೇ ಎಲ್ಲ ಜಗಳ ಮಾಡ್ಕೊಂಡೇ ಬಿಡ್ಬೇಕು ಅಂತಿಲ್ಲ. ಈಗ ಮಗಳನ್ನು ಪ್ರೀತಿಯ ಬೆಳೆಸಿದ್ದು, ಆಮೇಲೆ ಇನ್ನೊಬ್ಬರ ಮನೆ ಕಳ್ಸಿಕೊಟ್ಟಿದ್ದು, ಮತ್ತೆ ಮುಂದಕ್ಕೆ ಅವಳ ಬಾಳು, ಅಲ್ಲಿ ಅವಳ ಎಕ್ಸಿಸ್ಟೆನ್ಸು.
ಅಯ್ಯೋ ಅವಳು ಹೊಟ್ಟೋದ್ಲು, ಕೊಟ್ಟಾಗ ಹೌದು ದುಃಖ ಆಗತ್ತೆ. ಒಂದು ಇದುಗಳೇನೆ ಭಗವಂತನ ಮಾಯಿ ಅಂತ ಹೇಳುವಂತ. ಯಾರಲ್ಲೋ ಪ್ರೀತಿ ಎಲ್ಲೋ ಬರುತ್ತೆ, ಏನೋ ಆಗುತ್ತೆ. ಎಷ್ಟು ಕ್ಷಣಿಕ ಇವೆಲ್ಲ ಅಂತ ಈ ಸಂಬಂಧಗಳೆಲ್ಲ. ನೆಚ್ಚದಿರು ಸಂಸಾರ ನೆಲೆ ಅಲ್ಲ ಈ ಕಾಯ, ಇದು ಕಾಯ ಶರೀರ ಪರ್ಮನೆಂಟ್ ಅಲ್ಲ. ಅಚ್ಯುತನ ನಂಬಿ ಸುಖಿಯಾಗೋ, ಭಗವಂತನ ನಂಬೋ, ಅವನ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋ. ಎತ್ತೈக்கும் ஏழேழு பிறவைக்கும் உன் தன்னோடொத்தோமே யாவோம் உனக்கே நாம் ஆள் செய்வோம். ಮತ್ತೆ ನಮ್ಮ ಕಾಮಗಳು ಮಾತು ನಿನ್ನಗೆ ಕೈಂಕರ್ಯನಾಗಿ ಕಿಂಕರನಾಗಿರುವಂತದ್ದು ಬಿಟ್ಟು ಬೇರೆ ಏನೇನೋ ಬೈಕೆಗಳು ನನ್ನಲ್ಲಿ ಬರದಂತೆ ಮಾಡೋ. ಇವೆಲ್ಲ ಜೀವಾತ್ಮ ಶೇಷ ಭಾವದಿಂದ ಭಗವಂತನಲ್ಲಿ ಪರಮಶೇಷಿಯಾದ ಸರ್ವಶೇಷಿ, ನಿಖಿಲ ಜಗದಾಧಾರ, ಸರ್ವನಿಯಾಮಕ, ಸರ್ವಾಧಾರ, ಅವನಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ ನಿವೇದನೆಗಳು ಈ ಶೇಷತ್ವ ಮತ್ತು ಪಾರತಂತ್ರ್ಯಗಳು ಸ್ವಾಮಿಯ ನಿತ್ಯ ಇಚ್ಛಾ ಸಿದ್ಧವಾದಂತಹದ್ದು. ಇವನ ಜ್ಞಾನ ಮತ್ತು ಅನುಷ್ಠಾನ ಸಾಮರ್ಥ್ಯಗಳು ಸಹ ಸ್ವತಂತ್ರನಾದ ಸ್ವಾಮಿಗೆ ಸಮ್ಮತವಾದ ಉಪಾಯ ವಿಶೇಷ ಮತ್ತು ಪದ ವಿಶೇಷಗಳಿಗೆ ಉಪಯುಕ್ತವಾಗುತ್ತೆ. ಯಾವಾಗ ಯಾವುದೇ ಕೆಲಸ, ಈಗೇನೋ ಒಂದು ಪ್ಯೂನ್ ಕೆಲಸ ಕೊಟ್ಟಿದ್ದಾರೆ ಅಂತ ಇಟ್ಕೊಂಡು ಭಗವಂತ ನೇಮಿಸಿದ್ದವನು, ಏನು ಹುಟ್ಟಿದ್ವೋ ಸುಮ್ಮನೆ ಬರೀ ಎಲ್ಲರ ಹತ್ರನೋ ಇವರಿಗೆ ದಿನವೂ ನಾವೊಂದು ಭಜನೆ ಮಾಡ್ತಾ ಇದ್ವಿ, ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮೊರೆವರ ಗಂಟಲಗಾಣ, ದಿನವೂ ಇತರರಿಗೆ ಸೇವಿಸುತ್ತಾ ಅವರಂದೆ ಎರಡು ತೂಟಕ್ಕೆ ಅವ್ರಿಗೆ ನೀನೇ ಇಂದ್ರ ಚಂದ್ರ ದೇವ ಅನ್ಕೊಂಡು ಅವರನ್ನ ಬೇಡಲಾರೆ ಕಾಡಲಾರೆ ಮುರಾರೆ. ಬಹಳ ಸುಂದರವಾಗಿದೆ ಅದರಲ್ಲಿ, ದಾಸರ ಕೀರ್ತನೆ ಅದು ಆಕ್ಚುಲ್ ಆಗಿ. ಅವರಿವರಿಗೆ ದಾಸ್ಯವನ್ನ ಮಾಡಿ ನನಗೆ ಸಾಕಾಗಿದೆ, ನನಗೆ ನಿನ್ನ ದಾಸ್ಯವನ್ನ ದಾಸ್ಯತೀತಿ ವಿಶ್ವಾಸಪೂರ್ವಕಂ ಶ್ರೀರಂಗ ಗದ್ಯ. ನಿನಗೆ ದಾಸನಾಗಿರೋದ್ರಲ್ಲಿ ನನಗೆ ಸಂತೋಷ ಇದೆ ಅಂತ ಹೇಳುವಂತದ್ದು. ಆಂಜನೇಯ ಲಂಕೆನಲ್ಲಿ ಆ ಲಂಕೆ ಒಂದೊಂದನ್ನು ಒಡ್ಕೊಂಡು ನೋಡಿದಲ್ಲ, ರಾವಣನ ಭೇಟಿಯಾಗ್ಬೇಕು ಅಂತ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ ಕಿಂಕರ. ಈ ರಾವಣನಂತವರು 100 ಜನ ಬಂದ್ರು ಕೂಡ ರಾಮನ ಬಾಣಕ್ಕೆ ನಿಂತ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಒಂದೊಂದು ಕಡೆನೂ ಅದು ಘೋಷಣೆ ಜೋರಾಗಿ. ನಾನು ರಾಮನ ದಾಸ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವಮಾನ ಅಲ್ಲ. ಹಾಗೆ ನಾನು ಇಂಥವರನ್ನ ಆಶ್ರಯಿಸಿದ್ದು ಯಾರು ತಿರುವಡಿ ಅಂತ ಕೇಳಿದ್ರೆ ಆಂಡವನ್ನ ಪರ್ಕಾಲ್ ಮಠಮ ಅಂದ್ರೆ ಅವರಲ್ಲಿ ಸಮಾಶ್ರಯಣ, ಅವರಲ್ಲಿ ನಮ್ಮ ಆತ್ಮದ ಭಾರವನ್ನ ಒಪ್ಪಿಸಿರೋದು. ಅದಕ್ಕೆ ಈ ತಿರುವಡಿ ಅನ್ನೋ ಪದ. ಈಗ ಭಗವಂತನ ತಿರುವಡಿ ಯಾರು? ನಮ್ಮಾಳ್ವಾರ್ ತಿರುವಡಿ ಯಾರು? ಮೊದಲು ಕವಿ ಆಳ್ವಾರ್. ರಾಮಾನುಜರ ತಿರುವಡಿ ತಿರುವರಂಗ ತಮುದನಾರ್. ಅವರು ನನಗೆ ಅದೇ ರಮಣೆ ಸರ್ವಸ್ವ ಅಂತ ರಾಮಾನುಜನು ತಂದಾತಿನಲ್ಲಿ ಕೊಂಡಾಡಿರೋದು. ಹೀಗೆ ಅವರಿಗೆ ಪೂರ್ಣವಾಗಿ ತೊಂಡು ಶೈದು, ತೊಂಡು ಅಂದ್ರೆ ಸೇವೆ, ಕೈಂಕರ್ಯ, ಭಗವತ್ ಕೈಂಕರ್ಯ. ಈ ಅರ್ಚಕರಿಗೆ ಅಥವಾ ದೇವಾಲಯದಲ್ಲಿ ಇರೋರು ಪರಿವಾರದ ಕೆಲಸ ಅದು ಇದೆಲ್ಲ ಮಾಡ್ತಾರಲ್ಲ, ಅದು ಬಹಳ ನಿಕೃಷ್ಟವಾದ್ದಲ್ಲ, ಅತ್ಯಂತ ಶ್ರೇಷ್ಠವಾದದ್ದು. ಭಗವಂತನ ಅಂತರಂಗ ಕೈಂಕರ್ಯ ಮಾಡುವಂತವ್ರವರು ಅವರು ಪುಣ್ಯ, ಭಾಗ್ಯ ವಿಶೇಷ ಅದು. ಇನ್ನ ಉಂಗಳ ಉದ್ಯೋಗ ಪರಿಚಾರಕೋ ಏನು ಅವಮಾನವಾದವ. ಈ ಬ್ಯಾಂಕ್ನಲ್ಲಿ ನಾನು ಪ್ಯೂನ್ ಅಂತ ಹೇಳ್ಕೊಳ್ಬೇಕಾದ್ರೆ ಅವನಿಗೆ ಸಂತೋಷ ಪಟ್ರೆ ಅವನು ನಿಜವಾಗ್ಲೂ ಯಥಾರ್ಥವಾಗಿ ತಿಳಿದವನು. ಏನೋ ಮಾಡ್ತಾ ಇದ್ದೀನಿ, ಎಲ್ಲಿ ನಿಮ್ ಕೆಲಸ? ವಿಧಾನಸೌಧದಲ್ಲಿ. ಏನ್ ಕೆಲಸ ವಿಧಾನಸೌಧದಲ್ಲಿ? ಪ್ಯೂನು. ಮುಂದಕ್ಕೆ ಲೋಕದಲ್ಲಿ ಒಂದ್ ರೀತಿ ಹೇಳ್ಕೊಳ್ಳಕ್ಕೆ ನಮಗೆ ಬೇರೆಯವರ ಅವರು ಅನ್ನೋದಿರ್ಲಿ. ಯಾವ ಉದ್ಯೋಗ ಬಹಳ ಉತ್ತಮವಾದದ್ದು? ಪ್ರತಿಯೊಂದು ಒಬ್ಬರ ಕೈ ಕೆಳಗೆ ಮಾಡ್ಬೇಕಾದ್ರೆ ಅವನ ಹತ್ರ ಅವ್ರಗಳಿಗೆ ಏನ್ ಅನ್ಸುತ್ತೆ? ಏನ್ ಕರ್ಮನೋ, ಯಾರಿಗೋ ಏನೋ ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕಲ್ಲ. ಇದೇ ರೀತಿ ಪತಿ ಪತ್ನಿಯರಲ್ಲಿ ಪತ್ನಿ ಆದವಳು ಏನ್ ಕರ್ಮನೋ, ನನಗೆ ಹೆಣ್ಣಾಗಿ ಬಿಟ್ಟು ಬಂದು ಮೊಸರೆ ಪಾತ್ರೆ ತಿಕ್ಕಿ
ಎಲ್ರಿಗೂ ಬಡಿಸಿ ಬೇಯಿಸಾಕಿ ಇದೇನೆ. ಎಷ್ಟು ಅಸಡ್ಡೆ, ಬೇಸರ, ಏನ್ ಕರ್ಮನೋ ಮಾಡ್ಬೇಕಲ್ಲ, ಮಾಡದೆ ಇರ್ಲಿಕ್ಕಾಗೋಂತ ಆಗೋಲ್ಲ. ಆ ಭಾವದಿಂದ ಮಾಡೋದಕ್ಕಿಂತ ಇದು ಭಗವಂತ ನನಗೆ ಕೊಟ್ಟಂತ ಕೆಲಸ, ನಾನು ಈ ಮನೆಯ ಗೃಹಿಣಿ, ಎಲ್ಲರಿಗೂ ಪ್ರೀತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ ಮಾನಸಿಕವಾಗಿ ತಿರುಪಾವ ಹೇಳ್ತಾ ಅಡಿಗೆಯನ್ನ ಮುಗಿಸಿ ಎಲ್ರಿಗೂ ಮಾಡಿದ್ರೆ ಎಲ್ಲರ ಮನಸ್ಸು ಹೆಂಗಿರುತ್ತೆ. ಹಾಗೆ ನಮ್ಮ ಬಾಳು ಒಂದೊಂದು ದಿವಸವೂ ಕೂಡ ಅದು ಧನ್ಯತೆಯ ಭಾವವನ್ನು ಪಡಿಬೇಕು. ಇವತ್ತು ಬೆಳಗಿಂದ ರಾತ್ರಿಯ ತನಕ ನಾನು ಏನೇನ್ ಮಾಡಿದ್ನೋ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿಸ್ಕೊಂಡವನವನು. ನಾ ಅಹಂಕರ್ತ, ನಾನಲ್ಲ. ನೀದಮ್ಮಮ ಕರ್ಮ, ಇದು ನಂದು ಅಂತಲ್ಲ. ಫಲಮಪಿ ನಮ್ಮಮ್ಮ, ಇದರಿಂದ ಏನ್ ಫಲ ಇದೆಯೋ ಅದು ನನಗಲ್ಲ. ಸಾತ್ವಿಕ ತ್ಯಾಗದೊಂದಿಗೆ ಪ್ರತಿ ಒಂದು ಕೆಲಸವನ್ನು ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೆ. ಇವನಿಗೆ ಅಶೇಷತ್ವ ಭಾವ ಚೆನ್ನಾಗಿ ಉಂಟಾಗತ್ತೆ. ಅಹಂಕಾರ ಮಮಕಾರಗಳು ಎಲ್ಲ ನನ್ ಬಿಟ್ರಿಲ್ಲ ಅಂತ ಈ ಗರ್ವ ಇದೆಲ್ಲ ಬರುತ್ತಲ್ಲ, ಮದ, ಇವೆಲ್ಲ ದೂರ ಆಗತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಸಜ್ಜನರ ಮನಸ್ಸಿನಂತೆ ತಿಳಿಯಾಗಿ ಇರುತ್ತೆ ಅಂತ ರಾಮಾಯಣ ಬಾಲಕಾಂಡದಲ್ಲಿ 2ನೇ ಸರ್ಗದ್ದು ಹೇಳಿದ್ನೆಲ್ಲ ಇರ್ತಾನೆ. ಆ ರೀತಿ ಮನಸ್ಸು ಇರಬೇಕು. ಇದಕ್ಕೆ ಯಸ್ಯ ಶಾಂತ ಮನಸ್ಸದ ಸಯೇವ ಸರ್ವಶಾಸ್ತ್ರಜ್ಞ. ಮನಸ್ಸು ಶಾಂತವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಪ್ರತಿ ಕ್ಷಣವೂ ಆನಂದ. ಭಗವಂತ ಕೊಟ್ಟಿರುವಂತಹದ್ದು ಮನುಷ್ಯ ಶರೀರ, ಅವನಿಗಾಗಿಯೇ ನಡೆಸ್ತಾ ಇರೋದು ಪ್ರತಿಯೊಂದು ಕೈಂಕರ್ಯ. ಭಗವದ್ ಭಾಗವತ ಆಚಾರ್ಯ ಪಿತೃ ಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧಾರ್ಥಂ. ಮಾಡೋದೆಲ್ಲ ಭಗವಂತನಿಗಾಗಿ. ಪತಿಯಾಗಿಯೋ ಕುಟುಂಬದ ಹೊಣೆ, ಅವಳನ್ನ ಪ್ಲೀಸ್ ಮಾಡ್ಬೇಕು ಅದಕ್ಕಾಗಿ ಮಾಡ್ತಿದ್ದೀನಿ, ಇಲ್ಲ ಮಕ್ಕಳಿಗೆ ಜವಾಬ್ದಾರಿ ಅದಕ್ಕಾಗಿ ಮಾಡ್ತಿದ್ದೀನಿ, ಅದೆಲ್ಲ ಬಿಟ್ಟು ಎಲ್ಲ ಭಗವಂತನಿಗಾಗಿ ಮಾಡ್ತಾ ಇದ್ದೀನಿ. ಯಾವ ರೋಲು ಅದು, ಪತ್ನಿಯಾಗಿಯೋ ಪುತ್ರಿಯಾಗಿಯೋ ಮಗಳಾಗಿಯೋ ಸೊಸೆಯಾಗಿಯೋ ಅತ್ತೆಯಾಗಿಯೋ, ನಮ್ಮಿಂದ ಏನೇನು ಸಾಧ್ಯವಾಗುತ್ತೋ ಕುಟುಂಬದ ಇಲ್ಲಿರುವ ಸದಸ್ಯರಿಗೆ ಅದು ಪೂರಕವಾಗುವಂತೆ, ಸಮಾಜಕ್ಕೆ ನಾವು ಮಾಡುವ ಕೆಲಸವು ಪೂರಕವಾಗುವಂತೆ ಮಾಡಿ ನೆಮ್ಮದಿಯಿಂದ ರಾತ್ರಿ ಮಲಗಬೇಕು, ಧನ್ಯತೆಯ ಭಾವದೊಂದಿಗೆ. ಹೀಗೆ ನಡೆಸಿದವನು ಕೃತಕೃತ್ಯಾಹ ಪ್ರತೀಕ್ಷಂತೆ. ಕೃತಾರ್ಥನಾದೆ ನಾನು. ಕೃತಾರ್ಥನಾದೆ ಅಂದ್ರೇನು? ಧನ್ಯೋಸ್ಮಿ, ಅನುಗ್ರಹಿತೋಸ್ಮಿ, ಕೃತಾರ್ಥೋಸ್ಮಿ, ಕೃಪಾನಿದೆ. ಇದು ಎಲ್ಲ ಈ ಶೇಷತ್ವದ ಅನುಸಂಧಾನ, ಅದರಿಂದ ಬರುವಂತಹದ್ದು. ಭಗವಂತನ ಜೀವನಿಗೆ ಈ ಶೇಷತ್ವ ಪಾರತಂತ್ರ್ಯಗಳೊಡನೆ ನಿತ್ಯವಾದ ಜ್ಞಾನವನ್ನು, ಅನುಷ್ಠಾನ ಸಾಮರ್ಥ್ಯವನ್ನು ಕೊಟ್ಟಿದ್ದು. ಅವರವರ ಶಕ್ತಿಗೆ ಇದಕ್ಕೆ ಸರಿಯಾಗುವಂತೆ. ಅದಕ್ಕೆ ಯಥಾಶಕ್ತಿ ಯಥಾಮತಿ ಅಂತ ಹೇಳೋದು. ಯಥಾಶಕ್ತಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು, ಅತಿಯಾಗಿ ಮಾಡ್ತೀನಿ ಅಂತನೂ ಅಲ್ಲ. ಊರಿಗೆ ಉಪಕಾರಿ, ಮನೆಗೆ ಮಾರಿ ಅನ್ನೋ ಗಾದೆಗಳು ಇದೆಲ್ಲ ಎಕ್ಸ್ಟ್ರೀಮ್ಸು. ಇನ್ನೆಲ್ಲೋ ಏನೋ ಮಾಡ್ತೀನಿ ಅಂತ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ಮಾಡಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವನು ಲೋಕ ಎನ್ನುವ ಸಕನೆ. ನಿನ್ ಉದ್ಧಾರ ಎಷ್ಟಾಯ್ತೋ? ಲೋಕೋದ್ಧಾರ ಮಾಡ್ತೀನಿ, ಇನ್ಯಾರನ್ನೋ ಉದ್ಧಾರ ಮಾಡ್ತೀನಿ. ಈ ಹುಚ್ಚುತನಗಳನ್ನೆಲ್ಲ ಬಿಟ್ಟು ನಮ್ಮ ಪಾಲಿಗೆ ಬಂದದ್ದನ್ನ ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನಿಗೆ ಮಾಡಿದ್ದು ಅಂತ ಹೇಳಿ ಅವನಿಗೆ ಸಮರ್ಪಣೆ ಮಾಡೋದಿದೆಯಲ್ಲ, ಇದು ಬಹಳ ಮುಖ್ಯವಾಗಿ ಬರಬೇಕಾದದ್ದು. ಒಂದ್ ನಿಮಿಷ. ಹಲೋ, ಹಾ ಸರಿ, ಥ್ಯಾಂಕ್ ಯು. ಭಗವಂತನು ಜೀವನಿಗೆ ಈ ಶೇಷತ್ವ ಪಾರತಂತ್ರ್ಯಗಳೊಡನೆ ನಿತ್ಯವಾದ ಜ್ಞಾನವನ್ನ, ಅನುಷ್ಠಾನ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಜೀವನು ತನಗೆ ಪರಮ ಪುರುಷಾರ್ಥವು ಯಾವುದು ಎಂದು ತಿಳಿಯಲು ಈ ಜ್ಞಾನ ಪ್ರಯೋಜನವಾಗುತ್ತೆ. ಯಾವಾಗ ಈ ಕೆಲಸಗಳನ್ನ ನಾಹಂಕರ್ತ ನೇದಮ್ಮಮ ಕರ್ಮ ಫಲಮಪಿ ನಮಮ ಅಂತ ನಡೆಸಿದಾಗ ಏನು ಅಂದ್ರೆ ಭಗವಂತ ನೀಡುವ ಜ್ಞಾನ, ನಾ ಮಾಡಿದ್ದೆಲ್ಲ ಭಗವಂತನಿಗಾಗಿ, ಆ ಕೃತಾರ್ಥ ಭಾವನೆ. ಮತ್ತೆ ನನ್ನನ್ನ ನಾನು ತಿಳಿಯೋದಕ್ಕೆ ಈ ಜ್ಞಾನ ಪ್ರಯೋಜನವಾಗುತ್ತೆ. ನಾನು ಭಗವಂತನಿಂದ ನಿಯಮಿಸಲ್ಪಟ್ಟವನು, ನನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ. ನನಗೆ ಅಂತ ಭಗವಂತ ವಹಿಸಿದ ಈ ಕೆಲಸವನ್ನ ಚಕ್ಕವಾಗಿ ಮಾಡಿ ಭಗವಂತನಿಗೆ ಸಮರ್ಪಿಸ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಂತ.
ತಾನು ಭಗವಂತನಿಗೇ ಶೇಷಭೂತನು, ಭಗವಂತನಿಗೇ ಪರತಂತ್ರನು. ಆದ್ದರಿಂದ ಸ್ವಾಮಿಯ ಇಚ್ಛೆಯಂತೆಯೇ ಇರುವುದು ಇವನ ಸ್ವರೂಪ ಆಗುತ್ತೆ. ಜೀವಾತ್ಮನ ಸ್ವರೂಪ ಏನು ಅಂದ್ರೆ ಶೇಷತ್ವ ಸ್ವರೂಪ. ಭಗವಂತನಿಗಾಗಿಯೇ ನಾನಿರೋದು ಮತ್ತು ಸ್ವಾಮಿಯು ಇಷ್ಟಪಟ್ಟು ನೇಮಿಸಿದ ಕೈಂಕರ್ಯಗಳನ್ನು ಮಾಡೋದೇ ಇವನಿಗೆ ಇಷ್ಟವಾಗೋದು. ಯಾವುದೇ ಕೆಲಸ ನಮಗ್ ಬಂದಿದ್ದು ಅದು ಏನ್ ಕಳಪೆನೋ ಅದು ಎಂಥದೋ ಏನ್ ಮಾಡಿದ್ವೋ ಕರ್ಮ, ಈ ತಾಪೆದಾರಿ ಕೆಲಸಗಳು ಅದು ಇದ್ದು ಅಂತ ಅದನ್ನ ನಿಂದಿಸಿ ಬೇಸರದಿಂದ ಮಾಡ್ಬೇಕಲ್ಲ. ಏನ್ ಮಾಡೋದು ಸ್ವಾಮಿ, ಹೊಟ್ಟೆ ಪಾಡಿಗೆ ಏನೋ ಮಾಡ್ತಾ ಇದ್ದೀವಿ, ಏನೋ ಮಾಡ್ತಿದ್ದೀವಿ, ಏನೋ ಒಂದು ಉದ್ಯೋಗ, ಏನೋ ಹೊಟ್ಟೆ ಪಾಡಿಗೆ, ಈ ತರ ಮಾತುಗಳು ಬರುತ್ತಲ್ಲ. ಅವರು ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡ್ತಾರ ಕೆಲ್ಸನ? ಏನೋ ಮಾಡ್ಬೇಕು ಕರ್ಮ ನೋಡಿ, ಏನೋ ಹುಟ್ಬಿಟ್ಟಿದೀವಲ್ಲ. ನೋಡುವ ದೃಷ್ಟಿಕೋನ ಬದಲಾಯಿಸ್ಕೊಂಡ್ರೆ ಜೀವನ ಎಷ್ಟು ರಸಮಯವಾಗತ್ತೆ ಅಂತ, ಅರ್ಥಪೂರ್ಣವಾಗತ್ತೆ, ಸಂತೋಷದಾಯಕವಾಗತ್ತೆ. ಪ್ರತಿದಿನವೂ ಬೈಕೊಂಡು ಹೆಂಗಸರು ಪಾತ್ರೆ ಕೆಲಸ ತೊಳೆಯೋದು ಮಾಡೋದು ಅಂತ ಅನ್ಕೊಡೋದಾಗ್ಲಿ, ಅಥವಾ ಪುರುಷರಾದವನು ಇದೇನ್ ಕೆಲ್ಸನೋ ಇದು ಗುಮಾಸ್ತೆ ಕೆಲಸ, ಮತ್ತೊಂದು ಇನ್ನೊಬ್ಬರಿಗೆ ಅಧೀಗನಾಗಿ ಮಾಡೋದು ಅಂತ ಅನ್ನೋ ಬದಲು, ಇದು ಭಗವಂತ ನನಗೆ ಕೊಟ್ಟದ್ದು, ನನ್ನ ಕರ್ಮಯುತವಾಗಿ ಇಲ್ಲಿ ನನಗೆ ಅನ್ನ, ಅದು ಅಲ್ಲಿ ಸಂಪಾದನೆ ಸಂಬಳ ಕೊಡ್ತಾರೆ, ಅದರಿಂದ ಸಿನ್ಸಿಯರ್ ಆಗಿ ಅಲ್ಲಿ ಕೆಲಸವನ್ನು ಮಾಡೋಣ. ಬರೀ ಸಿನ್ಸಿಯಾರಿಟಿ, ಕರ್ತವ್ಯದ ದೃಷ್ಟಿಯಿಂದ ಬೇಡ, ಪ್ರೀತಿಯಿಂದ ಮಾಡೋದನ್ನ ಇದನ್ನೇ ಬದಲಾಯಿಸ್ಕೊಳ್ಬೇಕಾಗದು. ಅದನ್ನ ಬೈಕೊಂಡು ಅಥವಾ ಡ್ಯೂಟಿ ಬೌಂಡ್ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಮಾಡೋಕ್ಕಿಂತ ಪ್ರೀತಿಯಿಂದ ಮಾಡಿದಾಗ ಭಗವಂತನಿಗೆ ಅದು ಇಷ್ಟವಾಗತ್ತೆ. ಅದರಿಂದ ಸ್ವತಂತ್ರನಾದ ಸ್ವಾಮಿಯಾದ ಪರಮಾತ್ಮನಿಗೆ ಸಮ್ಮತವಾದ ಉಪಾಯ ವಿಶೇಷವನ್ನ, ಫಲ ವಿಶೇಷವನ್ನ ಶಾಸ್ತ್ರದಿಂದ ಆಚಾರ್ಯರ ಮೂಲಕ ತಿಳಿದು ಆ ಪುರುಷಾರ್ಥವನ್ನು ಪಡೆಯಲು ಬೇಕಾದ ಉಪಾಯ ಅನುಷ್ಠಾನವನ್ನು ಮಾಡಲು ಇವನ ನಿತ್ಯ ಜ್ಞಾನವೋ ಮತ್ತು ಅನುಷ್ಠಾನ ಸಾಮರ್ಥ್ಯವೋ ಪ್ರಯೋಜನವಾಗುತ್ತೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಆಸಕ್ತಿಯಿಂದ ನಡೆಸಬೇಕು. ಎಲ್ಲಿಯ ತನಕ? ಆ ಪ್ರಯಾಣಾತ್, ಶರೀರದ ಕಡೆ ಉಸಿರಿರೋ ತನಕ ಯಾವುದನ್ನು ನಿಲ್ಸೋಂಗಿಲ್ಲ. ಎಲ್ಲ ಕೆಲಸಗಳು ಆಗ್ಬೇಕು. ಸಂಧ್ಯಾವನ್ನೇ ಏನೋ ಕೆಲಸ ಬಂತು, ಇನ್ನೇನೋ ಮಾಡ್ತಾ ಇದ್ವಿ, ಬಿಟ್ಬೋಣ ಇವತ್ತು, ಬಿಡಂಗಿಲ್ಲ. ಅದು ಏನೋ ಕೆಲಸ ಆಯ್ತು, ಇದೆಲ್ಲ ಆಯ್ತು, ಆಫೀಸಿಂದು ತುಂಬಾ ಕೆಲಸ ಜಾಸ್ತಿ ಇದೆ, ಊಟ ಬಿಟ್ಬಿಡ್ತಾರೆ ಇನ್ನೂ ಒಂದ್ ವಾರ, ಅದಕ್ಕೆ ಹಿಂಗ್ ಸಮಯ ಆಗತ್ತೆ. ಯಾಕೆ ಅಂದ್ರೆ ಊಟ ಮಾಡದಿದ್ರೆ ಮುಂದೆ ಕೆಲಸನೇ ಮಾಡಕ್ಕಾಗಲ್ಲ. ಅಷ್ಟೇ ಇಂಪಾರ್ಟೆನ್ಸು ನಿತ್ಯ ನೈಮಿತ್ತಿಕ ಕರ್ಮಗಳಿಗೂ ಇರಬೇಕು. ಅದು ಪ್ರೀತಿಯಿಂದ ಆಗಬೇಕು. ಏನೋ ಕರ್ಮ, ಏನು ಬ್ರಾಹ್ಮಣರು ಅಂತ ಹುಟ್ಬಿಟ್ವೋ ನಾವು 3 ಹೊತ್ತು ಸಂಧ್ಯಾವನೆ ಮಾಡಬೇಕು, ಬೀದಿಗಳು ಅದು ಇದು ಅಂತ ಬೈಕೊಂಡು ಅಥವಾ ಕರ್ತವ್ಯದ ದೃಷ್ಟಿಯಿಂದ ನಾವು ಮಾಡೋಕ್ಕಿಂತ ಪ್ರೀತಿಯಿಂದ ಅದನ್ನ ನಡೆಸಿದ್ರೆ ಎಷ್ಟು ಮಟ್ಟಿಗೆ ಅದು ಫಲಕಾರಿಯಾಗತ್ತೆ. ಅದರಿಂದ ಫಲ ಭಗವಂತನಿಂದ. ಅದು ಇವಾಗ ಏನೋ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಒಂದು 10 ರೂಪಾಯಿ ಅಂತಿದ್ರೆ, ಇದರಲ್ಲಿ ಫಲದಲ್ಲಿ ಆಸಕ್ತಿ ಬಿಟ್ಟು 10 ರೂಪಾಯಿ ಸಿಗುತ್ತೆ ಅಂತ ಬಿಟ್ಟು ಭಗವಂತನಿಗಾಗಿ ಇದು ಮಾಡಿದ್ರೆ ಶಾಸ್ತ್ರವಾಗಿ ಬರುತ್ತೆ. ಆ ರೀತಿ ಶೇಷತ್ವ ಜ್ಞಾನವನ್ನ ಚೆನ್ನಾಗಿ ಉಂಟು ಮಾಡಿಕೊಂಡು ಏನೇ ಕೆಲಸ ಮಾಡೋದು ಕೂಡ ಕೃಷ್ಣ ತವಾರ್ಪಣಂ ಅಂತ ಮಾಡಿದರೆ ಅವನು ಶೇಷತ್ವದ ಅನುಸಂಧಾನದೊಂದಿಗೆ ಚೆನ್ನಾಗಿ ಮಾಡಿದಂತೆ ಅಂತಾಗತ್ತೆ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಮುಂದಿನ ವಾರ ಮತ್ತೆ ಮುಂದುವರಿಸೋಣ. 7ನೇ ವಾಕ್ಯ ಸಂಪನ್ನವಾಯ್ತು ಇಲ್ಲಿಗೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಮಹಾದೇದ್ವೀಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.